ನಾನು ನನ್ನ ತಂದೆ ತಾಯಿಗೆ ಒಬ್ಬನೇ ಮಗ. ನಾನು ಚಿಕ್ಕ ವಯಸ್ಸಿನಲ್ಲಿಯೇ ಚೆನ್ನಾಗಿ ಓದಿ ನನ್ನ ಪರಿಶ್ರಮದ ಮೂಲಕ ದುಬೈನಲ್ಲಿ ಉದ್ಯೋಗವನ್ನು ಪಡೆದುಕೊಂಡಿದ್ದೆ. ನಮ್ಮ ಮನೆಯಲ್ಲಿ ನನ್ನ ತಂದೆ ತಾಯಿ ಮತ್ತು ನನ್ನ ಹೆಂಡತಿ ಪಾಯಲ್ ಜೊತೆಯಾಗಿ ವಾಸಿಸುತ್ತಿದ್ದರು. ನಾನು ದುಬೈಗೆ ಹೋದಾಗ ನನ್ನ ಹೆಂಡತಿ ಪಾಯಲ್ 7 ತಿಂಗಳ ಗರ್ಭಿಣಿಯಾಗಿದ್ದಳು. ನಾನವಳಿಗೆ ಹೆರಿಗೆ ಆಗುವ ಸಮಯದಲ್ಲಿ ಹಿಂದಿರುಗಿ ಬರುತ್ತೇನೆ ಎಂದು ಮಾತು ಕೊಟ್ಟಿದ್ದೆ. ಆದರೆ ಈಗ ಕಂಪನಿಯಲ್ಲಿ ಅಚಾನಕ್ಕಾಗಿ ಪರಿಸ್ಥಿತಿಗಳು ಬದಲಾಗಿದೆ. ಆದ್ದರಿಂದ ನನಗೆ ಇನ್ನೂ ಕೆಲವು ತಿಂಗಳುಗಳು ಇಲ್ಲೇ ಉಳಿಯಬೇಕಾಯಿತು. ಅಷ್ಟರಲ್ಲೇ 10 ತಿಂಗಳು ಕಳೆದಿದ್ದವು ಮತ್ತು ನಾನು ಊರಿಗೆ ಹಿಂದಿರುಗುವ ಸಮಯ ಆಗಿತ್ತು. ಪಾಯಲ್ ಮತ್ತು ನನ್ನ ಮಗುವನ್ನು ಭೇಟಿಯಾಗಲು ನಾನು ತುಂಬ ಉತ್ಸಾಹಿತನಾಗಿದ್ದೆ. ದುಬೈಯಿಂದ ಹಿಂತಿರುಗಿ ಬಂದು ನಾನು ನನ್ನ ಮನೆ ತಲುಪಿದೆ. ಮನೆ ಕಾಲಿಂಗ್ ಬೆಲ್ ಒತ್ತಿದಾಗ ಅಮ್ಮ ಬಂದು ಬಾಗಿಲು ತೆರೆದರು. ಅಮ್ಮ ನನ್ನನ್ನು ನೋಡಿ ಖುಷಿಯಾಗುವ ಬದಲು ಹೆದರಿ ಹೋಗಿದ್ದಳು. ನಾನು ಮನೆಯ ಒಳಗೆ ಹೋದೆ. ಅಪ್ಪ ಹಾಲ್ನಲ್ಲಿ ಕುಳಿತಿದ್ದರು. ನನ್ನ ಅಪ್ಪ ಅಮ್ಮನ ಮುಖದಲ್ಲಿ ಒಂದು ನಿರಾಶೆ ಕಾಡುತ್ತಿರುವುದನ್ನು ನಾನು ಗಮನಿಸಿದೆ. ನಾನು ಹಿಂತಿರುಗಿದ ಸಂತೋಷವು ಅವರ ಮುಖಗಳಲ್ಲಿ ಎಲ್ಲೂ ಕಾಣಿಸುತ್ತಿರಲಿಲ್ಲ. ನಾನು ಮನೆಗೆ ಬಂದು 15 ನಿಮಿಷಗಳು ಕಳೆದಿದ್ದವು. ಆದರೆ ಇನ್ನೂ ಪಾಯಲ್ ಮತ್ತು ನನ್ನ ಮಗು ಎಲ್ಲಿಯೂ ಕಾಣಿಸಲಿಲ್ಲ. ಕೊನೆಗೂ ನನ್ನ ಪತ್ನಿ ಪಾಯಲ್ ಮತ್ತು ನನ್ನ ಮಗು ಇಬ್ಬರು ಎಲ್ಲಿಗೆ ಹೋಗಿದ್ದರು? ಕಥೆಯ ನಿಜವಾದ ಪಾತ್ರಗಳು ನಿಧಾನವಾಗಿ ಬಹಿರಂಗವಾಗಲಿವೆ. ನನ್ನ ಹೆಸರು ಅಮಿತ್. ನಾನು ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದವನಾಗಿದ್ದೇನೆ. ರಾತ್ರಿ 3 ಗಂಟೆಯಾಗಿತ್ತು. ನಾನು ಆಫೀಸ್ ಕೆಲಸಕ್ಕಾಗಿ ದುಬೈಗೆ ಹೋಗಲು ಏರ್ಪೋರ್ಟ್ ತಲುಪಿದ್ದೆ. ನನ್ನ ಗರ್ಭಿಣಿ ಹೆಂಡತಿ ಪಾಯಲ್ ನನ್ನನ್ನು ಬೀಳ್ಕೊಡಲು ನನ್ನೊಂದಿಗೆ ಬಂದಿದ್ದಳು. ಪಾಯಲ್ ಕಣ್ಣುಗಳಲ್ಲಿ ದುಃಖ ಮತ್ತು ಪ್ರೀತಿಯ ಮಿಶ್ರ ಭಾವನೆಗಳಿದ್ದವು. ಆದಷ್ಟು ಬೇಗ ತಿರುಗಿ ಬಾ ಅಮಿತ್, ನೀನಿಲ್ಲದೆ ನನಗೆ ಇರಲು ಸಾಧ್ಯವೇ ಇಲ್ಲ ಎಂದು ದುಃಖದಿಂದ ಪಾಯಲ್ ನನ್ನನ್ನು ತಬ್ಬಿಕೊಂಡು ಭುಜದ ಮೇಲೆ ತಲೆಯಿಟ್ಟು ಈ ಮಾತು ಹೇಳಿದಳು. ಪಾಯಲ್ನನ್ನು ಈ ರೀತಿ ದುಃಖದಿಂದ ನೋಡಿ ನನಗೆ ತುಂಬ ಬೇಸರವಾಯಿತು. ಆದರೆ ನನಗೂ ಕೆಲವೊಂದು ಅನಿವಾರ್ಯತೆಗಳಿದ್ದವು. ಹಾಗಾಗಿ ನಾನು ದುಬೈಗೆ ಹೋಗಲೇಬೇಕಾಯಿತು. ನಾನು ಪಾಯಲ್ ಮೂಗನ್ನು ಎಳೆಯುತ್ತಾ, ನಮ್ಮ ಚಿಕ್ಕ ರಾಜ ಅಥವಾ ರಾಣಿ ಯಾರೇ ಆಗಲಿ ಅವರನ್ನು ಚೆನ್ನಾಗಿ ನೋಡಿಕೊ. ನಾನು ಬಂದ ತಕ್ಷಣ ಮೊದಲು ಅವರನ್ನೇ ನೋಡಬೇಕು ಎಂದು ಹೇಳಿದೆ. ಪಾಯಲ್ ನಗುತ್ತಾ ಕಣ್ಣೀರು ಒರೆಸಿಕೊಂಡಳು. ನನ್ನ ಅಮ್ಮ ಅಪ್ಪ ಕೂಡ ಜೊತೆಗೆ ಬಂದಿದ್ದರು. ಅಮ್ಮ ನನ್ನೊಡನೆ, ಮಗನೇ, ಕೆಲಸವನ್ನು ಶೀಘ್ರದಲ್ಲೇ ಮುಗಿಸಿ ಮರಳಿ ಬಾ. ಪಾಯಲ್ ಇಲ್ಲಿ ಒಬ್ಳೇ ಇರ್ತಾಳೆ. ಈ ಸಮಯದಲ್ಲಿ ಪಾಯಲ್ಗೆ ನಿನ್ನ ಅವಶ್ಯಕತೆ ಇದೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ ಎಂದು ಹೇಳಿದರು. ನಾನು ಅಮ್ಮ ಅಪ್ಪನ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡು ದುಬೈಗೆ ಹೊರಟೆ. ದುಬೈಯ ಬೆಳಕು ಹೊಳೆಯುವ ರಸ್ತೆಗಳ ಮೇಲೆ ಪ್ರಯಾಣ ಮಾಡುವಾಗ ನಾನು ಪಾಯಲ್ ಜೊತೆ ಕಳೆದ ಕ್ಷಣಗಳನ್ನು ನೆನೆಸಿಕೊಳ್ಳುತ್ತಿದ್ದೆ. ನಾವು ವಿಡಿಯೋ ಕಾಲ್ ಮೂಲಕ ಪ್ರತಿದಿನ ಮಾತುಕತೆ ಮಾಡ್ತಿದ್ದೆವು. ಪಾಯಲ್ ಹೊಟ್ಟೆ ಈಗ ಹೆಚ್ಚಾಗಿ ಕಾಣಿಸತೊಡಗಿತ್ತು. ದೊಡ್ಡದಾಗುತ್ತಿರುವ ಹೊಟ್ಟೆ ನೋಡಿ ನನಗೆ ಬಹಳ ಸಂತೋಷವಾಗ್ತಿತ್ತು. ನಾನೀಗಲೇ ನನ್ನ ಮಕ್ಕಳಿಗೆ ಹೆಸರನ್ನು ಯೋಚಿಸ್ತಿದ್ದೆ. ಗಂಡು ಮಗುವಾದರೆ ಅರ್ಜುನ್, ಹೆಣ್ಣಾದರೆ ಅನನ್ಯ ಎಂದು ಅಂದುಕೊಳ್ಳುತ್ತಿದ್ದೆ. ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ನಾನು ಪಾಯಲ್ ದಿನವೂ ಮಾತನಾಡುತ್ತಿದ್ದೆವು. ಅವಳ ಸ್ಥಿತಿ ಹೇಗಿದೆ ಎಂಬುದನ್ನು ತಿಳಿದುಕೊಂಡ ಮೇಲೆ ನನಗೆ ಸ್ವಲ್ಪ ತೃಪ್ತಿಯಾಗುತ್ತಿತ್ತು. ಆದರೆ ಏಕಾಏಕಿ ಒಂದು ದಿನ ಪಾಯಲ್ ಫೋನ್ ಸ್ವಿಚ್ ಆಫ್ ತೋರಿಸಲು ಆರಂಭಿಸಿತು. ಮಗನೇ, ಅವಳು ನಿದ್ದೆ ಮಾಡ್ತಿದ್ದಾಳೆ, ನೀನು ಚಿಂತೆ ಮಾಡಬೇಡ ಎಂದು ಅಮ್ಮ ಹೇಳಿದರು. ಆದರೆ ನನ್ನ ಮನಸ್ಸಿಗೆ ತುಂಬ ಗಾಬರಿಯಾಗ್ತಿತ್ತು. ಏನೂ ಗೊತ್ತಿಲ್ಲ, ಆದರೆ ಒಳಗೊಳಗೆ ವಿಚಿತ್ರವಾದ ಒತ್ತಡ, ಆತಂಕವಾಗತೊಡಗಿತು. ಎಲ್ಲವೂ ಸರಿಯಿದ್ದರೆ ನನಗೆ ಈ ರೀತಿ ಆಗುತ್ತಿತ್ತಾ? ಯಾಕೆ ಹೀಗೆ ಆಗ್ತಿದೆ? ಒಂದು ಅರ್ಥ ಆಗ್ತಿರ್ಲಿಲ್ಲ. ಹೀಗೆ ತಿಂಗಳುಗಳು ಕಳೆದವು. ನಾನು ದುಬೈಯಿಂದ ಹಿಂದಿರುಗುವ ತಯಾರಿಯಲ್ಲಿದ್ದೆ. ಕೈಯಲ್ಲಿ ಬೊಂಬೆಗಳು, ಬಟ್ಟೆಗಳು ಮತ್ತು ಹಲವಾರು ಉಡುಗೊರೆಗಳೊಂದಿಗೆ ನಾನು ನನ್ನ ಹೆಂಡತಿ ಮತ್ತು ಮಗುವನ್ನು ಸೇರಲು ದೂರದ ದುಬೈಯಿಂದ ಮನೆಗೆ ಮರಳಿದೆ. ಆದರೆ ಮನೆ ಬಾಗಿಲು ತೆರೆದ ಕೂಡಲೇ ಮನೆಯಲ್ಲಿ ಮೌನ ಕಾದಿತ್ತು. ಅಮ್ಮ ಬಾಗಿಲು ತೆರೆದರು. ಅಪ್ಪ ಅಮ್ಮ ಇಬ್ಬರೂ ಇದ್ದರು. ಆದರೆ ಪಾಯಲ್ ಮತ್ತು ನನ್ನ ಮಗು ಎಲ್ಲಿಯೂ ಕೂಡ ಕಾಣಸಿಗಲಿಲ್ಲ. ನನಗೆ ಅಚ್ಚರಿಯಾಯಿತು. ಅಮ್ಮ, ಪಾಯಲ್ ಎಲ್ಲಿ? ನನ್ನ ಮಗುವಿನ ಪಾಲನೆ ಎಲ್ಲಿ ಆಗ್ತಿದೆ ಎಂದು ಕೇಳಿದೆ. ಅಮ್ಮ ಏನೂ ಹೇಳದೆ ಮೌನವಾಗಿದ್ದರು. ಅಪ್ಪ ಶಾಂತವಾಗಿ ನಿಂತಿದ್ದರು. ನಾನು ಗಾಬರಿಯಿಂದ ಮತ್ತೆ ಕೇಳಿದೆ, ಅಮ್ಮ ಹೇಳಿ ಅಮ್ಮ, ಪಾಯಲ್ ಎಲ್ಲಿ? ನನ್ನ ಮಗು ಎಲ್ಲಿ? ನನಗೆ ತುಂಬ ಭಯ ಆಗ್ತಿದೆ. ನೀವೇನು ಮಾತಾಡದೆ ಯಾಕೆ ನಿಂತಿದ್ದೀರಿ? ಅಮ್ಮನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಅಪ್ಪ ನಿಧಾನವಾಗಿ ಹೇಳಿದರು, ಮಗನೇ, ಪಾಯಲ್ ಹೋದ್ಲು. ಅಪ್ಪ ಅವರ ವಾಕ್ಯವನ್ನು ಇನ್ನೂ ಪೂರ್ಣವಾಗಿ ಹೇಳಲಿಲ್ಲ. ನಾನು ಮಧ್ಯದಲ್ಲಿ ಮಾತಾಡ್ಬಿಟ್ಟೆ. ಅಪ್ಪ, ಪಾಯಲ್ ಎಲ್ಲಿಗೆ ಹೋದ್ಲು ಎಂದು ಕೇಳಿದೆ. ಆಗ ಅಮ್ಮ ನಡುಗುವ ಕೈಗಳಿಂದ ನನ್ನ ಕೈ ಹಿಡಿದು, ಮಗನೇ, ನಿನ್ನ ಪಾಯಲ್ ನಮ್ಮನ್ನು ಬಿಟ್ಟು ಹೋದ್ಲು ಅಂತ ಅಳುತ್ತಿದ್ರು. ಅಂದರೆ ಏನರ್ಥ ಅಮ್ಮ? ಪಾಯಲ್ ಎಲ್ಲಿಗೆ ಹೋದ್ಲು? ನನ್ನ ಮಗಳೆಲ್ಲಿ ಎಂದು ನಾನು ಆತಂಕದಿಂದ ಕೇಳಿದೆ. ಅಮ್ಮ ಏನೂ ಹೇಳದೆ ಮೌನವಾಗಿದ್ದರು. ಅಪ್ಪ ಕೇವಲ ಒಂದು ವಾಕ್ಯ ಹೇಳಿದರು, ಅವಳು ಇಲ್ಲ ಅಮಿತ್, ಪಾಯಲ್ ನಮ್ಮನ್ನು ಬಿಟ್ಟು ಹೋದ್ಲು ಅಂತ. ನನಗೆ ನಂಬಲಾಗ್ತಿಲ್ಲ.
ನಾನು ಅಮ್ಮನ ಕಾಲು ಹಿಡಿದು ಕೇಳಿದೆ, ಅಮ್ಮ, ದಯವಿಟ್ಟು ಸತ್ಯ ಹೇಳಿ, ಪಾಯಲ್ ಎಲ್ಲಿದ್ದಾಳೆ? ಮಗು ಎಲ್ಲಿದೆ? ನಾನು ನಿಮಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ. ನನ್ನ ಹೆಂಡತಿ ಮತ್ತು ಮಗಳನ್ನು ನೋಡಬೇಕು. ನನ್ನ ಸ್ಥಿತಿಯನ್ನು ನೋಡಿ ಅಮ್ಮ ಅಳುತ್ತಿದ್ರು. ಮಗನೇ, ನಿನ್ನನ್ನು ನೋಯಿಸುವ ಉದ್ದೇಶ ನಮಗಿಲ್ಲ. ಆದರೆ ನಿಜವೇನೆಂದರೆ ಪಾಯಲ್ ಹೋಗಿಬಿಟ್ಲು. ನನ್ನ ಹೃದಯವೇ ಒಡೆದಂತಾಯಿತು. ಪಾಯಲ್ ಪಾಯಲ್ ಎಂದು ಕೂಗಿ ಕೂಗಿ ಜೋರಾಗಿ ಅತ್ತು ಬಿಟ್ಟೆ. ನನ್ನ ಕೂಗುವ ಧ್ವನಿ ಮನೆಯೆಲ್ಲ ಕೇಳಿಸ್ತಿತ್ತು. ಯಾರೂ ನನಗೆ ದೊಡ್ಡ ಸುಳ್ಳನ್ನೇ ಹೇಳ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಿತ್ತು. ನಂತರ ನಾನು ನಿಧಾನವಾಗಿ ಅಕ್ಕಪಕ್ಕದವರನ್ನು ಕೇಳಲು ಆರಂಭಿಸಿದೆ. ಯಾರೂ ಕೂಡ ನಿಜವನ್ನು ಹೇಳಿಲ್ಲ. ಆಗ ಒಬ್ಬ ಹಿರಿಯ ಅಜ್ಜಿ ನಿಧಾನವಾಗಿ ಹೇಳಿದ್ರು, ಮಗನೇ, ಮಕ್ಕಳು ಕೂಡ ತಂದೆ ತಾಯಿಗೆ ಭಾರವಾದರೆ ಅಮ್ಮನ ಮನೆಯು ಜೈಲಾಗಿ ಬಿಡುತ್ತೆ. ಈ ಮಾತು ಕೇಳಿ ನನ್ನ ಕಾಲುಗಳು ಕುಸಿದು ಬಿದ್ದಂತೆ ಭಾಸವಾಯಿತು. ನಾನು ನನ್ನ ಮನೆಯನ್ನು ನೋಡಿದೆ. ನನ್ನ ಸ್ವಂತ ಅಪ್ಪ ಅಮ್ಮ ನನ್ನಿಂದೇನಾದರೂ ಮುಚ್ಚಿಟ್ಟಿದ್ದಾರೆ ಎಂದು ಅನ್ನಿಸ್ತಿತ್ತು. ನಿಜವೇನು ಸುಳ್ಳೇನು ಒಂದು ನನಗೆ ಅರ್ಥ ಆಗ್ತಿರ್ಲಿಲ್ಲ. ಹೀಗಿರುವಾಗ ನಾನು ನನ್ನ ಗೆಳೆಯ ವಿಶಾಲ್ನ ಸಹಾಯ ತೆಗೆದುಕೊಂಡೆ. ನಾವಿಬ್ರೂ ಸೇರಿ ಆಸ್ಪತ್ರೆಗೆ ಹೋದೆವು. ಅಲ್ಲಿ ವಿಚಾರಿಸಿ ಆಸ್ಪತ್ರೆಯ ದಾಖಲೆಗಳನ್ನು ತೆಗೆದು ನೋಡಿದೆವು. ಅಲ್ಲಿ ಬರೆದಿತ್ತು, ಶ್ರೀಮತಿ ಪಾಯಲ್ ಶರ್ಮಾ, ಡಿಸ್ಚಾರ್ಜ್ ವಿತ್ ಬೇಬಿ ಗರ್ಲ್. ಡಿಸ್ಚಾರ್ಜ್ ದಿನಾಂಕ ಅದೇ ಇದೆ. ಅದೇ ನನ್ನ ಕೊನೆಯ ವಿಡಿಯೋ ಕಾಲ್ ಪಾಯಲ್ ಜೊತೆ ಆಗಿದ್ದ ದಿನ. ಅಂದರೆ ಪಾಯಲ್ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಳು. ಆದರೆ ಪಾಯಲ್ ಮತ್ತು ಮಗು ಎಲ್ಲಿದ್ದಾರೆ? ಆದರೆ ನನ್ನ ಅಪ್ಪ ಅಮ್ಮ ನನ್ನಲ್ಲಿ ಸುಳ್ಳು ಯಾಕೆ ಹೇಳಿದ್ದಾರೆ ಎಂದು ನನಗೆ ತುಂಬ ಬೇಸರವಾಯಿತು. ಆಸ್ಪತ್ರೆಯ ದಾಖಲೆಗಳನ್ನು ನಾನು ಅಮ್ಮನ ಮುಂದೆ ತಂದು, ಇಗೋ ಅಮ್ಮ, ಚೆನ್ನಾಗಿ ನೋಡು, ಪಾಯಲ್ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ಲು. ನೀವು ಮಾತ್ರ ಅವಳು ಸತ್ತು ಹೋಗಿದ್ದಾಳೆ ಅಂತ ಹೇಳ್ತಾ ಇದ್ದೀರಾ. ಯಾವಾಗ ಸತ್ಲು? ಮಗು ಎಲ್ಲಿದೆ ಅಂತ ಪ್ರಶ್ನಿಸಿದೆ. ಅಮ್ಮ ತಲೆ ಕೆಳಗೆ ಮಾಡಿದ್ರು. ಹೆಚ್ಚು ಪ್ರಶ್ನೆ ಮಾಡಬೇಡ ಅಮಿತ್, ಪಾಯಲ್ ಹೋಗಿದ್ದಾಳೆ. ಈಗ ನೀನು ನಿನ್ನ ಜೀವನವನ್ನು ನೋಡಿಕೊ ಎಂದು ಅಪ್ಪ ಜೋರಾಗಿ ಹೇಳಿದ್ರು. ಆದರೆ ನಾನು ಸುಮ್ಮನಾಗ್ಲಿಲ್ಲ. ಅಪ್ಪ, ಅಮ್ಮ, ನೀವಿಬ್ರು ನನ್ನ ಮಾತು ಚೆನ್ನಾಗಿ ಕೇಳ್ಕೊಳ್ಳಿ. ನೀವೇನಾದ್ರೂ ಮಾಡಿದ್ದೀರಿ ಎಂದಾದ್ರೆ ನಾನು ಆ ಸತ್ಯವನ್ನು ಬಹಿರಂಗಪಡಿಸದೆ ಬಿಡೋದಿಲ್ಲ ಎಂದು ಅಪ್ಪನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದೆ. ನಂತರ ನಾನು ಮತ್ತೆ ಆಸ್ಪತ್ರೆಗೆ ಹೋದೆ. ಅಲ್ಲಿ ನನಗೆ ವಯಸ್ಸಾದ ನರ್ಸ್ ಸರಳ ಆಂಟಿ ಸಿಕ್ಕಿದ್ರು. ನಾನವರಿಗೆ ಕೈ ಮುಗಿದು, ಆಂಟಿ, ನನ್ನ ಹೆಂಡತಿ ಪಾಯಲ್ ಮತ್ತು ನನ್ನ ಮಗುವಿನ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಿದ್ರೆ ದಯವಿಟ್ಟು ಹೇಳಿ. ನಿಮ್ಮ ಈ ಉಪಕಾರವನ್ನು ನಾನು ಜೀವನದಲ್ಲಿ ಮರೆಯೋದಿಲ್ಲ ಅಂತ ಕೇಳಿದೆ. ಆಗ ಸರಳ ಆಂಟಿ ಸುತ್ತಲೂ ನೋಡಿದ ಮೇಲೆ ಮೆಲುದನಿಯಲ್ಲಿ, ಮಗನೇ, ನಾನು ಇದೊಂದು ಮಾತ್ರ ಹೇಳಬಲ್ಲೆ. ಆ ರಾತ್ರಿ ನಿನ್ನ ಅಪ್ಪ ಅಮ್ಮ ಆಸ್ಪತ್ರೆಗೆ ಯಾಕೆ ಬಂದಿದ್ರು ಅಂತ ಕೇಳಿದ್ರು. ಆಗ ಅದನ್ನು ತಿಳಿದುಕೊಳ್ಳಬೇಕೆಂದು ನಾನು ಆಸ್ಪತ್ರೆಯ ಹಳೆಯ CCTV ಫೂಟೇಜ್ ತೆಗೆಸಿದೆ. ಅದರಲ್ಲಿ ಆ ರಾತ್ರಿ ಪಾಯಲ್ ಆಪರೇಷನ್ ಥಿಯೇಟರ್ನಿಂದ ಹೊರಬರುತ್ತಿರುವ ದೃಶ್ಯವಿತ್ತು. ಪಾಯಲ್ ಮುಖದಲ್ಲಿ ಭಾರಿ ನೋವು ಕಾಣಿಸ್ತಿತ್ತು. ಅವಳ ಪಕ್ಕದಲ್ಲಿ ಪುಟ್ಟ ಮಗು ಮಲಗಿರುವುದು ಕಾಣಿಸ್ತಿತ್ತು. ಅಷ್ಟರಲ್ಲಿ ನನ್ನ ಅಪ್ಪ ಪಾಯಲ್ ಇರುವ ಕೋಣೆಗೆ ಹೋಗುತ್ತಿರುವುದು ನನಗೆ ಕಾಣಿಸ್ತು. ಅರ್ಧ ಗಂಟೆ ನಂತರ ಪಾಯಲ್ನನ್ನು ಒಂದು ಸ್ಟ್ರೆಚರ್ನಲ್ಲಿ ಹೊರಗೆ ತೆಗೆದುಕೊಂಡು ಬಂದ್ರು. ಆದರೆ ಆ ಮಗುವನ್ನು ಬೇರೆ ಯಾರೋ ಕರೆದುಕೊಂಡು ಹೋಗ್ತಿದ್ರು. ಇವೆಲ್ಲ ನೋಡಿದಾಗ ಕೋಪದಿಂದ ನನ್ನ ರಕ್ತ ಕುದಿಯುತ್ತಿತ್ತು. ನನ್ನ ಅಪ್ಪ ನನ್ನ ಕುಟುಂಬದ ಜೊತೆ ಏನ್ ಮಾಡ್ತಿದ್ದಾರೆ? ಇದೀಗ ನಾನು ನನ್ನ ಅಮ್ಮನನ್ನು ಮತ್ತೆ ಭೇಟಿಯಾದೆ. ಅಮ್ಮ, ಅಪ್ಪ ಯಾಕೆ ಹೀಗೆ ಮಾಡಿದ್ರು ಅಂತ ಕೇಳಿದೆ. ಪಾಯಲ್ ಪರಜಾತಿಯವಳು. ಅವಳು ಹೆಣ್ಣು ಮಗು ಹೆತ್ತಿದ್ದಾಳೆ. ಅದನ್ನು ನಾವು ಯಾಕೆ ಬೆಳೆಸಬೇಕು ಅಂತ ಅವಳನ್ನು ಮನೆಯಿಂದ ತಿರಸ್ಕರಿಸಿ ಹೊರಹಾಕಿದ್ರು. ಆ ಮಗುವನ್ನು ಅನಾಥಾಶ್ರಮಕ್ಕೆ ಕಳುಹಿಸಿಕೊಟ್ರು ಎಂದು ಅಮ್ಮ ಕಣ್ಣೀರಿಡುತ್ತಾ ಹೇಳಿದ್ರು. ಮತ್ತೆ ಪಾಯಲ್ನನ್ನು ಏನ್ ಮಾಡಿದ್ರಮ್ಮ? ಪಾಯಲ್ ಇದಕ್ಕೆ ವಿರೋಧ ಮಾಡಿದಾಗ ಅವಳನ್ನು ತವರು ಮನೆಗೆ ಕಳುಹಿಸಿದ್ರು ಮಗ. ಈಗ ಅವಳು ಎಲ್ಲಿದ್ದಾಳೆ ಎಂಬುದು ಗೊತ್ತಿಲ್ಲ. ನನ್ನದೇ ತಂದೆ ತಾಯಿ ನನ್ನ ಹೃದಯಕ್ಕೆ ಇಷ್ಟೊಂದು ನೋವು ಮಾಡಿದ್ದಾರೆ ಎಂದು ನನಗೆ ತುಂಬಾ ಬೇಸರವಾಯಿತು. ನಾನು ನನ್ನ ಅಮ್ಮನ ಕಣ್ಣೀರು ನೋಡಲಿಲ್ಲ. ನನ್ನ ಮನಸ್ಸಿನಲ್ಲಿ ಒಂದೇ ಮಾತು ಮತ್ತೆ ಮತ್ತೆ ಅನ್ನಿಸ್ತಿತ್ತು, ನನ್ನ ಮಗಳು ಅನಾಥಾಶ್ರಮದಲ್ಲಿದ್ದಾಳೆ. ನಾನು ತಕ್ಷಣ ಪಾಯಲ್ನ ತವರು ಮನೆಗೆ ಕರೆ ಮಾಡಿದೆ. ನನ್ನ ಮಾವ ಕರೆ ತೆಗೆದು ಯಾರು ಅಂತ ಕೇಳಿದ್ರು. ನಾನು ಅಮಿತ್. ಪಾಯಲ್ ಎಲ್ಲಿದ್ದಾಳೆ ಮಾವ? ಆ ಕಡೆಯಿಂದ ಧ್ವನಿ ಬರಲಿಲ್ಲ. ಅಳುವ ಶಬ್ದ ಕೇಳಿಸ್ತು. ನಂತರ ನನ್ನ ಮಾವ ಕಣ್ಣೀರು ಹೊರೆಯುವ ಧ್ವನಿಯಲ್ಲಿ ಹೇಳಿದ್ರು, ಅವಳಿ ಮನೆ ಬಿಟ್ಟು ತುಂಬಾ ದಿನ ಆಯ್ತು ಮಗ. ನಿನ್ನ ಅಪ್ಪ ಅಮ್ಮ ಅವಳನ್ನು ತನ್ನ ಮಗುವಿಗಾಗಿ ತಿರಸ್ಕರಿಸಿದ್ರು. ಅವಳ ಮಗುವನ್ನು ಹುಡುಕಲು ಹೊರಟಿದ್ದಾಳೆ ಮಗ. ಅದಾದ್ಮೇಲೆ ಅವಳು ಮತ್ತೆ ಎಂದೂ ಹಿಂತಿರುಗಿ ಬರಲಿಲ್ಲ. ಈ ಮಾತು ಕೇಳಿದ ಕೂಡಲೇ ನನ್ನ ಕಾಲು ಕೆಳಗಿಂದ ಭೂಮಿ ಕುಸಿದಂತಾಯಿತು. ಈಗ ನನಗೆ ನನ್ನ ಮಗಳು ಮತ್ತು ಪತ್ನಿ ಇಬ್ಬರನ್ನು ಹುಡುಕ್ಬೇಕು. ನಾನು ನಗರದ ಪ್ರತಿಯೊಂದು ಅನಾಥಾಶ್ರಮಕ್ಕೂ ಹೋದೆ. ಪ್ರತಿಯೊಂದು ಕಡೆ ರಿಜಿಸ್ಟರ್ ಆದ ದಾಖಲಾತಿಗಳನ್ನು ಪರಿಶೀಲಿಸಿದೆ. ಎಲ್ಲಾದರೂ ನವಜಾತ ಶಿಶುಗಳ ಹೆಸರಿನಲ್ಲಿ ಯಾವುದೇ ಎಂಟ್ರಿ ಇದೆಯಾ ಎಂಬುದನ್ನು ನೋಡಿದೆ. 3ನೇ ದಿನ ಒಂದು ದಾಖಲೆ ನನಗೆ ಸಿಕ್ಕಿತು. ಹೆಸರು ಅಜ್ಞಾತ ಮಗು, ವಯಸ್ಸು 1 ದಿನ, ಸ್ಥಿತಿ ದತ್ತು ಕೊಡಲಾಗಿದೆ. ಇದು ನೋಡಿದ ಕ್ಷಣದಲ್ಲಿ ನನ್ನ ಕೈಗಳು ನಡುಗಲಾರಂಭಿಸಿದವು. ಯಾರಿಗೆ ನನ್ನ ಮಗುವನ್ನು ನೀಡಲಾಗಿದೆ? ಯಾರವಳನ್ನು ತೆಗೆದುಕೊಂಡಿರಬಹುದು?
ನಾನಿನ್ನು ಹೇಗೆ ನನ್ನ ಮಗಳನ್ನು ಹಿಂತಿರುಗಿ ಪಡೆಯಲಿ? ಇವೆಲ್ಲ ವಿಚಾರಗಳು ನನ್ನ ತಲೆ ಕೆಳಗೆ ಸುತ್ತುತ್ತಾಯಿತು. ಅಷ್ಟರಲ್ಲಿ ಅಲ್ಲಿ ಕೆಲಸ ಮಾಡುತ್ತಿದ್ದ ಮ್ಯಾನೇಜರ್ ಬಂದು, ಒಂದು ದಿನ ನಮ್ಮ ಆಶ್ರಮಕ್ಕೆ ದಂಪತಿಗಳು ಬಂದಿದ್ರು. ಅವರ ಮಗಳು ತೀರಿ ಹೋಗಿದ್ಲು. ಅದಕ್ಕಾಗಿ ಅವರಿಗೆ ಮಗುವಿನ ಅವಶ್ಯಕತೆ ಇದೆ ಅಂತ ಹೇಳಿ ಅವರ ಮಗುವನ್ನು ಕಾನೂನುಬದ್ಧವಾಗಿ ದತ್ತು ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರು. ಇದನ್ನು ಕೇಳಿದ ನನಗೆ ನನ್ನ ಮಗಳನ್ನು ಮತ್ತೆ ಪಡೆಯಬೇಕೆಂಬ ಆಸೆ ಕುಸಿತವಾಯಿತು. ಆದರೆ ನನ್ನ ಮನಸ್ಸಿನಲ್ಲಿ ಇನ್ನೊಂದು ಚಿಂತೆ ಕಾಡುತ್ತಲೇ ಇತ್ತು. ಪಾಯಲ್ ಎಲ್ಲಿರ್ತಾಳೆ? ಹೇಗಿರ್ತಾಳೆ? ಅವಳ ಸ್ಥಿತಿ ಏನಿರ್ಬೋದು? ನಾನು ಪಕ್ಕದ ಪೊಲೀಸ್ ಠಾಣೆಗೆ ಹೋಗಿ ಪಾಯಲ್ ಕಾಣೆಯಾದ ಕುರಿತು ದೂರು ನೀಡಿದೆ. ಪಾಯಲ್, ನೀನೆಲ್ಲೇ ಇದ್ರೂ ಹಿಂತಿರುಗಿ ಬಾ. ನಾನು ದುಬೈಯಿಂದ ಹಿಂತಿರುಗಿದ್ದೇನೆ. ನಿನ್ನ ಪ್ರೀತಿಯ ಅಮಿತ್ ಎಂದು ಪತ್ರಿಕೆಯಲ್ಲಿ ಜಾಹೀರಾತು ಕೊಡಿಸಿದೆ. ನಾನು ನಮ್ಮ ಮದುವೆ ಫೋಟೋಗಳನ್ನು ನೋಡ್ತಿದ್ದೆ. ಎಲ್ಲೆಡೆ ಅವಳನ್ನು ಹುಡುಕ್ತಿದ್ದೆ. ಹೀಗೆ ವರ್ಷಗಳು ಕಳೆದವು. ಹೀಗಿರುವಾಗ ಒಂದು ದಿನ ನಾನು ನನ್ನ ಮಗಳನ್ನು ದತ್ತು ತೆಗೆದುಕೊಂಡಿದ್ದ ಮನೆಗೆ ಹುಡುಕಿಕೊಂಡು ತಲುಪಿದೆ. ಕಾಲಿಂಗ್ ಬೆಲ್ ಮಾಡಿದೆ. ಬಾಗಿಲನ್ನು ಅವರ ಪತಿ ತಕ್ಷಣವೇ ತೆರೆದರು. ಅವರ ಮಡಿಲಲ್ಲಿ 3 ವರ್ಷದ ಪುಟ್ಟ ಮಗಳಿದ್ದಳು. ಅವಳನ್ನು ನೋಡಿದಾಗ ನನಗೆ ನನ್ನ ಪಾಯಲ್ನನ್ನು ನೋಡಿದಂತೆ ಆಯಿತು. ನನಗೆ ಖಚಿತವಾಯಿತು, ಅವಳಂತೆ ಇದ್ದಾಳೆ. ಅವಳನ್ನು ನೋಡಿ ನನ್ನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಅದು ನನ್ನ ಮಗಳು. ಆದರೆ ಆ ದಂಪತಿಗಳು ಹೇಳಿದ್ರು, ಈಗ ಕಾನೂನು ಪ್ರಕಾರ ಇವಳು ನಮ್ಮ ಮಗಳಾಗಿದ್ದಾಳೆ. ನಾನೇನು ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಸ್ವಲ್ಪ ಹೊತ್ತು ಅವರೊಂದಿಗೆ ಮಾತನಾಡಿದ ನಂತರ ನಾನಲ್ಲಿಂದ ಹೊರಟೆ. ಅಲ್ಲಿಂದ ಹೊರಟ ಮೇಲೆ ಪಾಯಲ್ನ ಮುಖ ನನ್ನ ಎದುರು ಮರುಕಳಿಸ್ತಿತ್ತು. ಅವಳೆಲ್ಲಿದ್ದಾಳೆ? ಯಾವ ಸ್ಥಿತಿಯಲ್ಲಿರುತ್ತಾಳೆ? ಇದೇ ವಿಚಾರಗಳು ನನ್ನ ತಲೆಯಲ್ಲಿ ಸುತ್ತುತ್ತಿತ್ತು. ನಾನು ಅಲ್ಲಿಂದ ಹೊರಟು ಸ್ವಲ್ಪ ದೂರ ಹೋಗಿದ್ದೆ. ಅಷ್ಟರಲ್ಲಿ ಏನೋ ಅದ್ಭುತವೊಂದು ಕಂಡು ಬಂದಿತು. ಪಾಯಲ್ ಒಂದು ಮಿಠಾಯಿ ಅಂಗಡಿಯ ಮುಂದೆ ಹರಿದ ಬಟ್ಟೆ ಧರಿಸಿ ಕುಳಿತಿರುವುದು ನನಗೆ ಕಾಣಿಸ್ತು. ಅವಳನ್ನು ನೋಡಿ ನನ್ನ ಕಣ್ಣುಗಳಿಗೆ ನಂಬಲಾಗಲಿಲ್ಲ. ನನ್ನ ಕಾಲುಗಳ ಕೆಳಗಿನಿಂದ ನೆಲವೇ ಕುಸಿದಂತಾಯಿತು. ನಾನು ನನ್ನ ಪಾಯಲ್ ಇಂತಹ ಸ್ಥಿತಿಯಲ್ಲಿ ಸಿಗುತ್ತಾಳೆ ಎಂದು ಕನಸಲ್ಲೂ ಊಹಿಸಿರಲಿಲ್ಲ. ನಾನು ತಕ್ಷಣ ಅಲ್ಲಿಗೆ ಹೋದೆ. ಪಾಯಲ್ ನನ್ನನ್ನು ನೋಡಿದ ಕೂಡಲೇ ಜೋರಾಗಿ ಅಳಲು ಆರಂಭಿಸಿದಳು. ಅಮಿತ್, ನನಗೆ ನನ್ನ ಮಗುವನ್ನು ನೋಡಬೇಕು. ನಾನು ಯಾವಾಗಲೂ ಈ ಜನರಿಗೆ ಹೇಳುತ್ತಿರುತ್ತೇನೆ, ಆದರೆ ಅವರು ನನಗೆ ನನ್ನ ಮಗು ಕೊಡ್ತಿಲ್ಲ. ನೀವು ಹೇಳಿ ಅಮಿತ್, ಅವರು ನನಗೆ ನನ್ನ ಮಗು ಕೊಡ್ತಾರೆ ಎಂದು ಹೇಳಿದಳು. ಪಾಯಲ್ ಈ ರೀತಿ ತಳಮಳಿಸುತ್ತಿರುವುದನ್ನು ನೋಡಿ ನನ್ನ ಹೃದಯ ಭಾರವಾಯಿತು. ನಾನು ಅವಳನ್ನು ಬಿಗಿದಪ್ಪಿಕೊಂಡು, ಪಾಯಲ್, ನೀನು ಚಿಂತೆ ಮಾಡಬೇಡ. ನನಗೆ ಗೊತ್ತು ನಮ್ಮ ಮಗು ಎಲ್ಲಿದೆ ಅಂತ. ನೀನು ಮನೆಗೆ ಬಾ, ನಾನವಳನ್ನು ಕರೆದುಕೊಂಡು ಬರುತ್ತೇನೆ ಎಂದು ಸಮಾಧಾನ ಮಾಡಿದೆ. ಆಗ ಆ ಮಿಠಾಯಿ ಅಂಗಡಿಯವನು, ಅಯ್ಯೋ ಭಯ್ಯ, ಈ ಹುಚ್ಚು ಹುಡುಗಿಯನ್ನು ನಿಮ್ಮ ಮನೆಗೆ ಕರೆದೊಯ್ಯಬೇಡಿ. ಇವಳು ಜನರ ಮೇಲೆ ಕಲ್ಲು ಎಸೆಯುತ್ತಾಳೆ. ನೀವು ಹುಷಾರಾಗಿರಿ, ನಿಮ್ಮ ತಲೆಯನ್ನೂ ಒಡೆಯಬಹುದು ಎಂದು ಹೇಳಿದ. ಅವನ ಮಾತುಗಳನ್ನು ಕೇಳಿ ನನಗೆ ಬಹಳ ಕೋಪ ಬಂತು. ಆದರೆ ನಾನು ಏನೂ ಹೇಳಲಿಲ್ಲ. ಮೌನವಾಗಿ ಪಾಯಲ್ನನ್ನು ಅಲ್ಲಿಂದ ಕರೆದುಕೊಂಡು ಆಸ್ಪತ್ರೆಗೆ ಹೋದೆ. ನಮ್ಮ ಮಗುವನ್ನು ಕಳೆದುಕೊಂಡು ಪಾಯಲ್ಗೆ ಘೋರ ಆಘಾತವಾಗಿತ್ತು. ಅದರಿಂದ ಅವಳ ಮಾನಸಿಕ ಸಮತೋಲನ ಹಾಳಾಗಿತ್ತು. ಪಾಯಲ್ ಆಸ್ಪತ್ರೆಯಲ್ಲಿ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಾ ಹೋಗುತ್ತಿದ್ದಳು. ಆದರೆ ಅವಳ ಕಣ್ಣುಗಳಲ್ಲಿ ಹಿಂದಿನ ಆ ಉತ್ಸಾಹ ಇರಲಿಲ್ಲ. ಅವಳು ಒಂದೇ ಮಾತು ಮತ್ತೆ ಮತ್ತೆ ಹೇಳುತ್ತಿದ್ದಳು, ನನ್ನ ಮಗಳು ಎಲ್ಲಿದ್ದಾಳೆ? ನನಗೆ ಅವಳನ್ನು ನೋಡಬೇಕು. ಪಾಯಲ್, ನಾನು ನಮ್ಮ ಮಗಳನ್ನು ಕರೆದುಕೊಂಡು ಬರುತ್ತೇನೆ. ನೀನಿಲ್ಲದೆ ನಾನು ಅಪೂರ್ಣನಾಗಿದ್ದೇನೆ. ನೀನು ಬೇಗ ಹುಷಾರಾಗು ಅಂತ ಹೇಳುತ್ತಿದ್ದೆ. ಈ ನಡುವೆ ನಾನು ನನ್ನ ಮಗಳ ವಿಚಾರವಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದೆ. ನಮ್ಮ ಮಗಳನ್ನು ದತ್ತು ತೆಗೆದುಕೊಂಡ ಪಾಲಕರು ಕೂಡ ನ್ಯಾಯಾಲಯದಲ್ಲಿ ಹೇಳಿದರು, ನಾವು ಈ ಮಗುವನ್ನು ನಮ್ಮ ಸ್ವಂತ ಮಗಳಂತೆ ಬೆಳೆಸಿದ್ದೇವೆ. ನಾವು ಅವಳನ್ನು ಹೀಗೆ ಬಿಟ್ಟು ಕೊಡುವುದಿಲ್ಲ. ಮಕ್ಕಳ ಹಿತವೇ ಮುಖ್ಯವಾದದ್ದು. ನೀವು ಪರಸ್ಪರ ಕೂತು ಈ ಸಮಸ್ಯೆಗೆ ಪರಿಹಾರ ಹುಡುಕಿಕೊಳ್ಳಿ ಎಂದು ನ್ಯಾಯಾಧೀಶರು ಸಲಹೆ ನೀಡಿದರು. ನ್ಯಾಯಾಲಯವು ನನಗೆ ವಾರಕ್ಕೆ 1 ಬಾರಿ ನನ್ನ ಮಗಳನ್ನು ಭೇಟಿ ಮಾಡಲು ಅನುಮತಿ ನೀಡಿತು. ನಾನು ಮೊದಲ ಬಾರಿ ಅವಳನ್ನು ಎತ್ತಿಕೊಂಡಾಗ ನನ್ನೆದುರು ಜಗತ್ತಿನ ಎಲ್ಲ ಸಂತೋಷವೂ ಕಂಗೊಳಿಸಿದಂತೆ ಅನ್ನಿಸ್ತು. ನಾನು ನನ್ನ ಮಗಳ ತಲೆಯ ಮೇಲೆ ಕೈ ಹಾಕಿ ಪ್ರೀತಿಯಿಂದ ಸವರಿದೆ. ಅವಳಲ್ಲಿ ನನಗೆ ಪಾಯಲ್ನ ಪ್ರತಿರೂಪವೇ ಕಂಡು ಬಂದಿತು. ನನ್ನ ಮಗಳು ತುಂಬ ಮುಗ್ಧತೆಯಿಂದ ನನ್ನನ್ನು ಕೇಳಿದಳು, ಅಂಕಲ್, ನೀವ್ಯಾರು? ಇದನ್ನು ಕೇಳುತ್ತಿದ್ದಂತೆ ನನ್ನ ಹೃದಯ ಒಡೆದು ಹೋಯಿತು. ನಾನು ನಿನ್ನ ಅಪ್ಪ ಮಗಳೇ ಎಂದು ಪ್ರೀತಿಯಿಂದ ಹೇಳಿದೆ. ಅಷ್ಟರಲ್ಲಿ ನನ್ನ ಅಪ್ಪ ಅಮ್ಮನನ್ನು ಪೊಲೀಸರು ವಿಚಾರಣೆಗಾಗಿ ಠಾಣೆಗೆ ಕರೆಸಿದ್ದರು. ಅವರ ಮೇಲೆ ಪಾಯಲ್ನನ್ನು ಬಲವಂತವಾಗಿ ಮನೆಯಿಂದ ಹೊರಹಾಕಿದ್ದು ಮತ್ತು ನವಜಾತ ಶಿಶುವನ್ನು ಅನಾಥಾಲಯದಲ್ಲಿ ಬಿಟ್ಟಿದ್ದಕ್ಕಾಗಿ ಕೇಸ್ ನಡೆಯುತ್ತಿತ್ತು. ಅಮ್ಮ ನ್ಯಾಯಾಲಯದಲ್ಲಿ, ನಮ್ಮನ್ನು ಕ್ಷಮಿಸು ಮಗ, ನಾವು ಮಾಡಿದ್ದೆಲ್ಲ ದೊಡ್ಡ ಪಾಪದ ಕೆಲಸ ಎಂದು ಕೈ ಮುಗಿದು ಹೇಳಿದ್ರು. ನಾನು ಅಮ್ಮನನ್ನು ನೋಡಿದೆ. ಅಮ್ಮನ ಕಣ್ಣುಗಳಲ್ಲಿ ಈಗಲೂ ಭಯವಿತ್ತು. ಕೆಲವು ದಿನಗಳ ನಂತರ ಪಾಯಲ್ ನಿಧಾನವಾಗಿ ಮಾತಾಡಲು ಮತ್ತು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ನಾನವಳಿಗೆ ಒಂದು ವಿಶೇಷ ಥೆರಪಿ ವ್ಯವಸ್ಥೆ ಮಾಡಿದ್ದೆ. ರಾತ್ರಿ ಅವಳ ಪಕ್ಕದಲ್ಲೇ ಕುಳಿತು ಅವಳ ಮಗಳ ಕಥೆಗಳನ್ನು ಹೇಳುತ್ತಿದ್ದೆ. ಪಾಯಲ್ ನಿರಂತರ ಮಗಳನ್ನು ನೆನೆದು ಅಳುತ್ತಲೇ ಇರುತ್ತಿದ್ದಳು ಮತ್ತು ನನಗೆ ನನ್ನ ಮಗಳು ಬೇಕು ಅಮಿತ್, ನನಗೆ ನನ್ನ ಮಗಳು ಬೇಕು ಎಂದು ಹೇಳುತ್ತಿದ್ದಳು. ಒಂದು ರಾತ್ರಿ ನಾನು ಆ ದಂಪತಿಗಳೊಂದಿಗೆ, ನೋಡಿ,
ನಾನು ನಿಮ್ಮ ಮಗಳನ್ನು ನಿಮ್ಮಿಂದ ದೂರ ಮಾಡೋದಿಲ್ಲ. ನೀವು ದೇವತೆಯಂತೆ ಅವಳನ್ನು ಬೆಳೆಸಿದ್ದೀರಿ. ಆದರೆ ಈಗ ನಾನು ಬಯಸುವುದು ಅವಳು ನನ್ನ ಪಾಯಲ್ ಜೊತೆಗೆ ಇರಬೇಕು ಎಂಬುದಾಗಿದೆ. ಪಾಯಲ್ಗೆ ಈಗ ತನ್ನ ಮಗಳ ಅಗತ್ಯವಿದೆ ಅಂತ ಕೇಳಿಕೊಂಡೆ. ಇದನ್ನು ಕೇಳಿದ ಅವರು ಇಬ್ಬರು ನಿಶ್ಶಬ್ದರಾದರು. ಯಾಕಂದರೆ ಅವರು ಸಹ ಆ ಮಗಳನ್ನು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು. ನ್ಯಾಯಾಧೀಶರು ಮಕ್ಕಳ ಮನಃಶಾಸ್ತ್ರಜ್ಞರ ಸಲಹೆ ಮೇಲೆ ಆ ಮಗಳನ್ನು ಕರೆದರು. ನೀನು ನಿನ್ನ ನಿಜವಾದ ಅಪ್ಪ ಅಮ್ಮನ ಜೊತೆಗಿರಲು ಇಚ್ಛಿಸ್ತೀಯಾ ಅಂತ ಕೇಳಿದ್ರು. ಆ ಮಗು ಮುಗ್ಧ ಮನಸ್ಸಿನಿಂದ ತನ್ನ ದತ್ತು ತಾಯಿಯ ಕೈ ಹಿಡಿದುಕೊಂಡು ನನಗೆ ನನ್ನ ಮಮ್ಮಿ ಬೇಕು, ಆದರೆ ಅಂಕಲ್ ಕೂಡ ಒಳ್ಳೆಯವರು ಅಂತ ಹೇಳಿತು. ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ನಾನು ನ್ಯಾಯಾಧೀಶರ ಮುಂದೆ ನನ್ನ ಮಗಳು ನನ್ನ ಜೊತೆ ಬಂದು ಅಳುವುದಾದರೆ ನಾನು ಬಲವಂತವಾಗಿ ಕರೆದುಕೊಂಡು ಹೋಗೋದಿಲ್ಲ. ಆದರೆ ನಾನು ಇಚ್ಛಿಸುವುದು ಅವಳ ತಾಯಿ ಪಾಯಲ್ನನ್ನು ಭೇಟಿಯಾಗಲು, ನಮ್ಮೊಂದಿಗೆ ಸಂಬಂಧ ಇರಿಸಲು ಅವಳಿಗೆ ಹಕ್ಕು ಸಿಗಬೇಕು ಅಂತ ಕೇಳಿಕೊಂಡೆ. ನ್ಯಾಯಾಧೀಶರು ಮಧ್ಯದ ಮಾರ್ಗವೊಂದನ್ನು ಕಂಡುಹಿಡಿದರು. ಮಗು ದತ್ತು ಪಡೆದ ತಂದೆ ತಾಯಿಯ ಜೊತೆ ಇರಲಿದೆ, ಆದರೆ ಪಾಯಲ್ ಮತ್ತು ಅಮಿತ್ ಅವಳನ್ನು ಭೇಟಿಯಾಗುತ್ತಲೇ ಇರುತ್ತಾರೆ. ಒಂದು ದಿನ ಪಾರ್ಕಿನಲ್ಲಿ ಪಾಯಲ್ ವೀಲ್ಚೇರ್ನಲ್ಲಿ ಕುಳಿತಿದ್ದಳು. ನಾನು ಮಗಳನ್ನು ಪಾಯಲ್ನ ಮಡಿಲಿನಲ್ಲಿ ಕೂರುವಂತೆ ಮಾಡಿದೆ. ಪಾಯಲ್ ತನ್ನ ಮುದ್ದಿನ ಗೊಂಬೆಯನ್ನ ಬಿಗಿಯಾಗಿ ಎದೆಗೆ ಅಪ್ಪಿಕೊಂಡಳು. ಆಗ ನನ್ನ ಮಗಳ ತುಟಿ ಮೇಲಿನಿಂದ ಒಂದು ಮಾತು ಮಾತ್ರ ಹೊರಬಂದಿತು, ಅಮ್ಮ. ನಾನಿಬ್ಬರನ್ನು ಅಪ್ಪಿಕೊಂಡೆ. ಪಾಯಲ್ನ ಜೀವನದ ಅತಿ ದೊಡ್ಡ ಗೆಲುವು ಆ ಕ್ಷಣವಾಗಿತ್ತು. ಅವಳ ಬಿರುಕು ಬಿದ್ದಿದ್ದ ಪ್ರೀತಿಯ ಜಗತ್ತೇ ಮತ್ತೆ ಒಂದಾಗುತ್ತಿತ್ತು. ಇನ್ನು ಮುಂದೆ ಆ ದಂಪತಿಗಳು ಆಗಾಗ ಪಾಯಲ್ನನ್ನು ಭೇಟಿಯಾಗಲು ಬರಲು ಆರಂಭಿಸಿದರು. ಪಾಯಲ್ ತನ್ನ ಮಗಳಿಗಾಗಿ ಮಿಡಿಯುವುದನ್ನು ನೋಡಿ ಅವರ ಹೃದಯವು ಕರಗಿತು. ಅವರು ನಮ್ಮ ಮಗಳನ್ನು ನಮ್ಮ ಕೈಗೆ ಶಾಶ್ವತವಾಗಿ ಒಪ್ಪಿಸಿದರು. ನಾನು ಆ ದತ್ತು ತಂದೆ ತಾಯಿಗೆ, ನೀವು ಈಗಿನಿಂದ ನಮ್ಮ ಕುಟುಂಬದ ಭಾಗ, ನೀವು ಯಾವಾಗ ಬೇಕಾದರೂ ಮಗಳನ್ನು ಭೇಟಿಯಾಗಬಹುದು ಎಂದು ಭರವಸೆ ನೀಡಿದೆ. ಅದಕ್ಕೆ ಅವರು, ನಾವು ಲಂಡನ್ಗೆ ಹೋಗ್ತಿದ್ದೇವೆ, ಅಲ್ಲೇ ಶಾಶ್ವತವಾಗಿ ನೆಲೆಸುತ್ತೇವೆ. ಆದರೆ ಯಾವಾಗಲಾದರೂ ಭಾರತಕ್ಕೆ ಬಂದರೆ ಖಂಡಿತವಾಗಿಯೂ ಮಗಳನ್ನು ಭೇಟಿಯಾಗುತ್ತೇವೆ ಎಂದು ಹೇಳಿದರು. ಅವರ ಮಾತುಗಳು ಕೇಳಿದ ಮೇಲೆ ನಮ್ಮ ಕಣ್ಣುಗಳು ಕಣ್ಣೀರಿನಿಂದ ತೇವವಾಯಿತು, ಹೃದಯ ಭಾರವಾಯಿತು. ಅವರು ನಮ್ಮ ಮಗಳನ್ನು ನಮಗೆ ಒಪ್ಪಿಸಿ ಹೊರಟು ಹೋಗಿದ್ದರು. ಅವರಿಗೆ ಕೃತಜ್ಞತೆ ಸಲ್ಲಿಸಿ ಅವರನ್ನು ಬೇಳ್ಕೊಟ್ಟೆವು. ನಾನು ನನ್ನ ತಾಯಿ ತಂದೆಯನ್ನು ಬಿಟ್ಟು ಪಾಯಲ್ ಜೊತೆಗೆ ಹೊಸ ಮನೆಗೆ ಸ್ಥಳಾಂತರವಾದೆ. ನಮ್ಮ ಸಂಸಾರಕ್ಕೆ ಆಗಿದ್ದ ಗಾಯ ನಿಧಾನವಾಗಿ ಗುಣವಾಗತೊಡಗಿತು. ಒಂದು ದಿನ ಪಾಯಲ್ ನನ್ನ ಕೈ ಹಿಡಿದು, ಅಮಿತ್, ನೀನು ವಾಪಸ್ಸು ಬಾರದೆ ಇರ್ತಿದ್ರೆ ನಾನು ಸತ್ತೇ ಹೋಗ್ತಿದ್ದೆ. ನೀನಿಲ್ಲ ಅಂತ ಎಲ್ಲರೂ ಸತ್ಯ ಅಂತ ನಂಬಿದ್ರು ಎಂದು ಕಣ್ಣೀರಿಟ್ಟಳು. ನಾನು ಪಾಯಲ್ನ ಹಣೆಯ ಮೇಲೆ ಮುದ್ದು ಮಾಡಿ, ನಾನಿನ್ನೂ ಎಲ್ಲಿಗೂ ಹೋಗಲ್ಲ, ನೀವೇ ನನ್ನ ಜಗತ್ತು ಅಂತ ಹೇಳಿ ಸಮಾಧಾನ ಮಾಡಿದೆ. ನಾನು ನನ್ನ ಮಗಳನ್ನು ಮೊದಲ ದಿನ ಶಾಲೆಗೆ ಬಿಟ್ಟೆ. ಪಾಯಲ್ ಕೂಡ ಜೊತೆಗೆ ಇದ್ದಳು. ಮಗಳು ಶಾಲೆಯ ಗೇಟು ಬಳಿ, ಅಮ್ಮ, ಅಪ್ಪ, ಸಂಜೆ ನನ್ನನ್ನು ಕರೆದುಕೊಂಡು ಹೋಗಲು ಬನ್ನಿ ಅಂತ ಹೇಳಿ ಬಾಯ್ ಮಾಡಿದಳು. ನಾನು ಮತ್ತು ಪಾಯಲ್ ಒಬ್ಬರನ್ನೊಬ್ಬರು ನೋಡಿಕೊಂಡೆವು. ಈಗ ನಮ್ಮ ಸೋತು ಹೋದ ಬದುಕಿಗೆ ಒಂದು ಮುಗುಳ್ನಗು ಮತ್ತೆ ಬಾಳನ್ನು ಕಟ್ಟಿಕೊಟ್ಟಿತು. ನಾನು ವರ್ಷಗಳ ನಂತರ ನನ್ನ ಅಪ್ಪ ಅಮ್ಮನನ್ನು ನಮ್ಮ ಮನೆಗೆ ಆಹ್ವಾನಿಸಿದೆ. ಅವರು ತಮ್ಮ ಮೊಮ್ಮಗಳನ್ನು ನೋಡಿದ ಕೂಡಲೇ ಅಳುತ್ತಾ ಕ್ಷಮೆ ಕೇಳಿದರು. ಪಾಯಲ್ಗೆ ಕೈ ಜೋಡಿಸಿ, ನಾವು ಮಾಡಿದ್ದು ಬಹಳ ತಪ್ಪು ಅಂತ ಹೇಳಿದರು. ಅದಕ್ಕೆ ಪಾಯಲ್, ಆದರೆ ಇವಳು ನಮ್ಮ ಮಗಳು, ನಿಮಗೂ ಅಜ್ಜ ಅಜ್ಜಿ ಎನ್ನಿಸಿಕೊಳ್ಳಲು ಹಕ್ಕಿದೆ ಅಂತ ಹೇಳಿದಳು. ಇಂದು ನನ್ನ ಮನೆಯ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿಯೂ ನನ್ನ ಮಗಳ ನಗುವು ಕೇಳುತ್ತದೆ. ಪಾಯಲ್ ಸಂಪೂರ್ಣವಾಗಿ ಸುಧಾರಿಸಿದ್ದಾಳೆ. ಮತ್ತೆ ಕಾಲೇಜಿಗೆ ಹೋಗೋಕೆ ಶುರು ಮಾಡಿದ್ದಾಳೆ. ನಾನು ದುಬೈನ ಉದ್ಯೋಗವನ್ನೇ ಬಿಟ್ಟಿದ್ದೆ. ಇದೀಗ ನನ್ನ ಊರಲ್ಲೇ ಹೊಸ ಬದುಕು ನಡೆಸುತ್ತಿದ್ದೇನೆ. ಒಂದು ದಿನ ನನ್ನ ಮಗಳನ್ನು ಮಡಿಲಿನಲ್ಲಿ ಎತ್ತಿಕೊಂಡು ಪಾರ್ಕ್ನಲ್ಲಿ ಕೂತಿದ್ದೆ. ನನ್ನ ಮಗಳು, ಅಪ್ಪ, ನೀನು ಮತ್ತೆ ದುಬೈಗೆ ಯಾವಾಗ ಹೋಗ್ತೀಯಾ ಅಂತ ಕೇಳಿದಳು. ನಾನು ನಗುತ್ತಾ, ಅಪ್ಪ ಈಗ ಎಲ್ಲಿಗೂ ಹೋಗಲ್ಲ ಮಗಳೇ, ಅಪ್ಪ ಯಾವಾಗಲೂ ನಿನ್ನ ಜೊತೆಯಲ್ಲೇ ಇರ್ತಾರೆ ಅಂತ ಹೇಳಿದಾಗ ಪಾಯಲ್ ನನ್ನ ಪಕ್ಕದಲ್ಲಿ ಕುಳಿತು ನನ್ನ ಕೈ ಹಿಡಿದಳು. ಇಬ್ಬರೂ ಸಹ ಒಬ್ಬರ ಕಣ್ಣಲ್ಲಿ ಇನ್ನೊಬ್ಬರನ್ನ ನೋಡಿದೆವು. ಅದು ವರ್ಷಗಳ ನಂತರ ಕಂಡ ನಿಷ್ಠ ಶಾಂತಿ, ನೆಮ್ಮದಿಯ ನೋಟವಾಗಿತ್ತು. ಈಗ ನಾನು ನನ್ನ ಹಳೆಯ ಕೆಲಸವನ್ನು ಬಿಟ್ಟು ಬೇರೆ ಕೆಲಸ ಹುಡುಕ್ತಿದ್ದೆ. ಒಂದು ದಿನ ನಾನು ನನ್ನ ಹಳೆಯ ಡಿಗ್ರಿಗಳನ್ನು ತೆಗೆದುಕೊಂಡು ಕೆಲಸಕ್ಕಾಗಿ ಸಂದರ್ಶನಕ್ಕೆ ಹೋದೆ. ಪಾಯಲ್ ಕೂಡ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದಳು. ಆದರೆ ಅವಳ ದೇಹ ಮತ್ತು ಮನಸ್ಸು ಇನ್ನೂ ಸಂಪೂರ್ಣವಾಗಿ ಗುಣವಾಗಿರಲಿಲ್ಲ. ಅವಳನ್ನು ಮತ್ತೆ ಕಳೆದುಕೊಳ್ಳುವುದು ನನಗೆ ಇಷ್ಟ ಇರಲಿಲ್ಲ. ಮನೆ ಬಾಡಿಗೆ, ಮಗಳ ಶಾಲಾ ಫೀಸ್, ಔಷಧಿಗಳ ಖರ್ಚು ಇವೆಲ್ಲ ನನ್ನನ್ನು ಒತ್ತಡಕ್ಕೆ ಒಳಪಡಿಸುತ್ತಿದ್ದವು. ಆದರೂ ಹೆದರ್ಲಿಲ್ಲ. ನನ್ನ ಮಗಳು ನಿಧಾನವಾಗಿ ಬೆಳೆಯುತ್ತಿದ್ದಳು. ಒಂದು ದಿನ ಅವಳು ಕೇಳಿದಳು, ಅಪ್ಪ, ನಮ್ಮ ಶಾಲೆಯಲ್ಲಿ ಎಲ್ಲರ ಅಪ್ಪ ಕಾರಿನಲ್ಲಿ ಬಿಟ್ಟು ಹೋಗ್ತಾರೆ, ನೀನು ಯಾವಾಗ ಕಾರು ತಗೋತೀಯಾ? ನಾನು ನಗುತ್ತಾ ಅವಳನ್ನು ಮುದ್ದು ಮಾಡಿ, ಅಪ್ಪ ತುಂಬ ಬೇಗ ಕಾರು ತೆಗೆಯುತ್ತಾರೆ ಮಗಳೇ, ನೀನು ಚೆನ್ನಾಗಿ ಓದಿ ಉತ್ತಮ ಅಂಕಗಳನ್ನು ಪಡೆದುಕೊಳ್ಬೇಕು ಎಂದು ಹೇಳಿದೆ. ಮಗಳ ಮಾತು ಕೇಳಿದಾಗ ನನ್ನ ಒಳಗೆ ಚುಚ್ಚಿದ ನೋವು. ಯಾಕಂದರೆ
ಒಂದು ಟೈಮಲ್ಲಿ ನಾನು ದುಬೈನಲ್ಲಿ ಲಕ್ಷಾಂತರ ಹಣ ಗಳಿಸ್ತಿದ್ದೆ. ಇದೀಗ ಮನೆ ಬಾಡಿಗೆ ಕೂಡ ಭಾರವಾದ ಸ್ಥಿತಿಯಲ್ಲಿದ್ದೇನೆ. ನನ್ನ ತಂದೆ ತಾಯಿ ಈಗ ಏಕಾಂಗಿಯಾಗಿದ್ದರು. ಊರಲ್ಲಿ ಅವರ ಭದ್ರತೆಯನ್ನೇ ಕಳೆದುಕೊಂಡಿದ್ದರು. ಅವರು ನನ್ನನ್ನು ಬಲವಂತವಾಗಿ ಮನೆಗೆ ಕರೆದುಕೊಂಡು, ನೀನು ಹೆಂಡತಿ ಮಗಳನ್ನು ಕರೆದುಕೊಂಡು ಬಂದು ಇಲ್ಲೇ ಇದ್ದು ಬಿಡು, ನಾವೆಲ್ಲವನ್ನು ಹಿಂದಿನಂತೆ ಸರಿಪಡಿಸುತ್ತೇವೆ ಅಂತ ಹೇಳಿದರು. ಆದರೆ ನಾನು ನನ್ನ ಮಗಳನ್ನ ಮತ್ತೆ ಆ ಬಲೆಯೊಳಗೆ ಹಾಕಲು ಬಯಸಲ್ಲ. ನೀವು ಏನು ಸರಿಪಡಿಸಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಟೆ. ನನ್ನ ಮಾತು ಕೇಳಿ ಅಮ್ಮ ಸುಮ್ಮನಾದ್ರು. ಅವಳ ನೋಟದಲ್ಲಿ ಒಪ್ಪಿಕೊಂಡ ತಪ್ಪುಗಳ ಪಶ್ಚಾತ್ತಾಪವಿತ್ತು. ಪಾಯಲ್ ಶಿಕ್ಷಕಿಯಾಗಿ ಮಕ್ಕಳನ್ನು ಚೆನ್ನಾಗಿ ಕಲಿಸುತ್ತಿದ್ದಳು. ತಾನು ತನ್ನದೇ ಆದ ಸಣ್ಣ ಕೋಚಿಂಗ್ ಸೆಂಟರ್ ಆರಂಭಿಸುವ ಯೋಚನೆ ಮಾಡಿದ್ದಳು. ಅವಳ ಧೈರ್ಯವನ್ನು ನೋಡಿ ನನಗೂ ಹೊಸ ಆಸೆ ಮೂಡಿತು. ನಾವಿಬ್ಬರು ಗಂಡ ಹೆಂಡತಿ ಗಂಟೆಗಳ ಕಾಲ ಕುಳಿತು ಕೋಚಿಂಗ್ ಸೆಂಟರ್ಗಾಗಿ ಯೋಜನೆ ಹಾಕುತ್ತಿದ್ದೆವು. ಬಾಡಿಗೆ ಪುಸ್ತಕಗಳು, ಜಾಹೀರಾತು, ಒಂದು ಬಿರುಕು ಬಿದ್ದ ಮನೆ ಇದೀಗ ಹೊಸ ಕನಸುಗಳೊಂದಿಗೆ ಅಲಂಕರಿಸತೊಡಗಿತು. ಹೀಗಿರುವಾಗ ಒಂದು ರಾತ್ರಿ ನಾನು ಮತ್ತು ಪಾಯಲ್ ನಮ್ಮ ಮಗಳೊಂದಿಗೆ ಕೂತು ಅವಳಿಗೆ ಸತ್ಯವನ್ನು ಹೇಳಿದ್ದೆವು. ಮಗಳೇ, ನೀನು ಹುಟ್ಟಿದಾಗ ಅಪ್ಪ ತುಂಬ ದೂರದಲ್ಲಿದ್ದರು. ಅಮ್ಮ ಬಹಳ ಒಂಟಿಯಾಗಿದ್ರು. ಕೆಲವರು ನಮ್ಮಿಬ್ಬರನ್ನು ಬೇರ್ಪಡಿಸಲು ಯತ್ನಿಸುತ್ತಿದ್ರು. ಆದರೂ ನಾವು ಒಬ್ಬರನ್ನೊಬ್ಬರು ಬಿಟ್ಟುಕೊಡಲಿಲ್ಲ. ಅವಳು ಅಮ್ಮನ ಮುಖವನ್ನು ಹಿಡಿದು ನಗುಮುಖದಿಂದ, ನಾನು ಯಾವತ್ತೂ ಅಪ್ಪ ಅಮ್ಮನ ಜೊತೆಗೆ ಇರುತ್ತೇನೆ. ಯಾರಿಗೂ ನನ್ನನ್ನು ನಿಮ್ಮಿಂದ ದೂರ ಮಾಡಲಾಗದು. ನೀವು ಹೆದರಬೇಡಿ ಅಂತ ಹೇಳಿದಳು. ಅವಳ ಕಣ್ಣಲ್ಲಿ ಧೈರ್ಯವಿತ್ತು. ತಂದೆ ತಾಯಿ ಹೆಮ್ಮೆ ಪಡುವಂಥ ಮಗಳಾಗಿದ್ದಳು. ಇತ್ತ ಕಾಲೋನಿಯಲ್ಲಿ ಕೆಲವು ಜನರು ಇನ್ನೂ ನನ್ನ ಅಪ್ಪ ಅಮ್ಮನಿಗೆ, ನೀವೀಗ ಎಲ್ಲವನ್ನೂ ಕಳೆದುಕೊಂಡಿದ್ದೀರಿ, ಇದ್ದ ಒಬ್ಬ ಮಗನು ಬಿಟ್ಟು ಹೋಗಿದ್ದಾನೆ, ವೃದ್ಧಾಪ್ಯದಲ್ಲಿ ಮುಗ್ಗರಿಸಿದ್ದೀರಿ ಎಂದು ತಿರಸ್ಕಾರದಿಂದ ಮಾತನಾಡ್ತಿದ್ರು. ಇದನ್ನು ಕೇಳುವಾಗ ನನಗೆ ತುಂಬ ಕಷ್ಟವಾಗ್ತಿತ್ತು. ಜನರು ಮಾತನಾಡುತ್ತಲೇ ಇರುತ್ತಾರೆ, ಆದರೆ ನಾವು ಕಿವಿ ಕೊಡಬಾರ್ದು ಎಂದುಕೊಂಡು ಸುಮ್ಮನಿರ್ತಿದ್ದೆ. ಇತ್ತ ಕೋಚಿಂಗ್ ಸೆಂಟರ್ ತೆರೆಯಲು ನಾನು ಬ್ಯಾಂಕ್ನಲ್ಲಿ ಸಾಲಕ್ಕೆ ಅರ್ಜಿ ಹಾಕಿದೆ. ಆದರೆ ಬ್ಯಾಂಕ್ ಅಧಿಕಾರಿ, ನಿಮ್ಮ ಹಿನ್ನೆಲೆ ಸರಿಯಿಲ್ಲ, ಮನೆಯಲ್ಲಿಯೇ ಕಲಹವಿದೆ, ನೀವು ಸಾಲಕ್ಕೆ ಅರ್ಹರಲ್ಲ ಅಂತ ಹೇಳಿ ಅರ್ಜಿ ತಿರಸ್ಕರಿಸಿದ್ರು. ಆದರೆ ನಾನು ಸೋಲನ್ನು ಒಪ್ಪಲಿಲ್ಲ. ನಾನು ನನ್ನ ಸ್ನೇಹಿತರ ಬಳಿಗೆ ಹೋಗಿ ಪೈಸೆ ಸೇರಿಸಿದೆ. ಪಾಯಲ್ ಕೂಡಿಟ್ಟಿದ್ದ ಸ್ವಲ್ಪ ಚಿನ್ನಾಭರಣವಿತ್ತು. ಅದನ್ನು ಕೂಡ ಮಾರಲು ನಿರ್ಧರಿಸಿದೆವು. ಕೋಚಿಂಗ್ ಕ್ಲಾಸ್ ಶುರು ಮಾಡಿದೆವು. ಆರಂಭದ ಬ್ಯಾಚ್ನಲ್ಲಿ ಕೇವಲ 5 ಮಕ್ಕಳೇ ಬಂದರು. ಪಾಯಲ್ಗೆ ಅಷ್ಟು ಶ್ರಮಕ್ಕೆ ಇದೇ ಫಲವೇ ಅನ್ನಿಸ್ತು. ಆದರೆ ನಾನು, ಇದು ಕೇವಲ 5 ಅಲ್ಲ ಪಾಯಲ್, ಮುಂದಿನ ದಿನಗಳಲ್ಲಿ 500 ಮಕ್ಕಳು ಬರ್ತಾರೆ. ನಿನ್ನ ಕೆಲಸವನ್ನು ನಿರಂತರ ಮಾಡು, ದೇವರಿದ್ದಾನೆ, ನಮ್ಮ ಮಗಳನ್ನು ಸಂತೋಷದಿಂದ ನೋಡಿಕೊಳ್ಳೋಣ, ಚಿಂತಿಸಬೇಡ ಅಂತ ಹೇಳಿದೆ. ಈ ಮಧ್ಯೆ ನನಗೆ ಮತ್ತೆ ದುಬೈಯಿಂದ ಹಿಂದಿನದಕ್ಕಿಂತ 2 ಪಟ್ಟು ಸಂಬಳ ಹೆಚ್ಚು ಕೊಡುತ್ತೇವೆ ಅಂತ ಆಫರ್ ಕಳಿಸಿದ್ರು. ಈ ವಿಚಾರವನ್ನು ನಾನು ಪಾಯಲ್ಗೆ ತಿಳಿಸಿದೆ. ಆಗ ಪಾಯಲ್ ನನ್ನ ಕೈ ಹಿಡಿದು, ನಾವು ಕಳೆದುಕೊಂಡದ್ದು ಹಣವಲ್ಲ, ನಮ್ಮ ಅಮೂಲ್ಯ ಜೀವನವನ್ನು ಕಳೆದುಕೊಂಡಿದ್ದೆವು. ನೀವು ಮತ್ತೆ ಹೋದರೆ ನಾನು ಮತ್ತೆ ನಿಮ್ಮನ್ನು ಕಳೆದುಕೊಳ್ಳುತ್ತೇನೆ ಅಮಿತ್ ಎಂದು ಹೇಳಿದಳು. ಅದೇ ರಾತ್ರಿ ನಾನು ಕೆಲಸಕ್ಕೆ ಬರುವುದಿಲ್ಲ, ನನಗೆ ಆ ಆಫರ್ ಬೇಡ, ಥ್ಯಾಂಕ್ ಯು ಅಂತ ಇಮೇಲ್ ಕಳಿಸಿದೆ. 6 ತಿಂಗಳಲ್ಲಿ ಕೋಚಿಂಗ್ ಸೆಂಟರ್ನಲ್ಲಿ 30 ಮಕ್ಕಳು ಸೇರಿದರು. ಪಾಯಲ್ ಮಾಡುವ ಶ್ರಮ ಫಲ ಕೊಟ್ಟಿತು. ಜನರು ಹೇಳಲಾರಂಭಿಸಿದರು, ಪಾಯಲ್ ಚೆನ್ನಾಗಿ ಕಲಿಸುತ್ತಾಳೆ. ನಾನು ನನ್ನ ಮಗಳ ಹೆಸರನ್ನು ಸೆಂಟರ್ಗೆ ನೋಂದಾಯಿಸಿಕೊಂಡೆ. ಮೊದಲಿಗೆ ನಮ್ಮ ಪುಟಾಣಿ ಓದಬೇಕು, ಅವಳಿಗೆ ನಮ್ಮಿಂದ ಎಲ್ಲ ಬೆಂಬಲ ಸಿಗಬೇಕು ಅಂತ ನಿರ್ಧರಿಸಿದೆ. ಒಂದು ದಿನ ಪಾಯಲ್ ಸೆಂಟರ್ ಹೊರಗೆ ನನ್ನ ತಾಯಿ ತಂದೆ ನಿಂತಿರುವುದನ್ನು ನೋಡಿದೆ. ಅವರು ತೀರಾ ಅಸ್ವಸ್ಥರಾಗಿದ್ದರು, ಕಂಗಾಲಾಗಿದ್ದರು. ಪಾಯಲ್ ಅವರನ್ನು ನೋಡುತ್ತಿದ್ದಂತೆ ಎಲ್ಲವನ್ನೂ ಮರೆತು ಅವರನ್ನು ಒಳಗೆ ಕರೆದಳು. ಆಗಿದ್ದೆಲ್ಲ ಆಗಿ ಹೋಯಿತು. ನಾವು ನಿಮ್ಮನ್ನು ಇನ್ನೂ ದ್ವೇಷಿಸಲಾರೆವು. ನೀವೀಗ ನಮ್ಮ ಕುಟುಂಬದ ಭಾಗ ಅಂತ ಅವರನ್ನು ನಾವು ನಮ್ಮ ಜೊತೆಗೆ ಇರಲು ಹೇಳಿದೆವು. ಹೀಗೆ ವರ್ಷಗಳು ಕಳೆದವು. ನಮ್ಮ ಮಗಳು ಶಾಲೆಯಲ್ಲಿ ಉತ್ತಮ ಅಂಕ ಪಡೆದಿದ್ದಳು. ಅವಳ ಹೆಸರು ದಿನಪತ್ರಿಕೆಯಲ್ಲಿ ಬಂದಿತು. ವೇದಿಕೆಯಲ್ಲಿ ತನ್ನ ತಾಯಿಯ ಬಗ್ಗೆ ಮಾತನಾಡುತ್ತಾ, ನಾನಿವತ್ತು ಏನಾದರೂ ಆಗಿದ್ದರೆ ಅದು ನನ್ನ ಅಪ್ಪ ಅಮ್ಮನ ಕಾರಣದಿಂದ. ಅವರು ಈ ಜಗತ್ತಿನ ವಿರುದ್ಧ ಹೋರಾಡಿ ನನ್ನನ್ನು ಬೆಳೆಸಿದ್ದಾರೆ ಅಂತ ಹೇಳಿದಳು. ಆ ಸಭಾಂಗಣ ಕೈ ಚಪ್ಪಾಳೆಗಳ ಧ್ವನಿಯಿಂದ ತುಂಬಿತ್ತು. ಇದನ್ನು ನೋಡಿ ನಾವಿಬ್ಬರು ಹೆಮ್ಮೆಯಿಂದ ಸಂತೋಷಪಟ್ಟೆವು. ಕಷ್ಟ ಏನೇ ಇದ್ರೂ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ಒಂದು ಕಾಲದಲ್ಲಿ ತಿರಸ್ಕಾರವಾಗಿ ಮಾತನಾಡಿದ್ದ ಅದೇ ಜನರು ಈಗ ಸೆಂಟರ್ನ ಬಗ್ಗೆ ಮೆಚ್ಚುಗೆ ಮಾತಾಡುತ್ತಿದ್ದರು. ನಮ್ಮ ಮಗಳ ಯಶಸ್ಸು ನಮ್ಮ ಸಂಬಂಧಗಳ ಒಗ್ಗಟ್ಟನ್ನು ಕೂಡ ಬಿಗಿಯಾಗಿಸಿತ್ತು. ಅಪ್ಪ ಅಮ್ಮನು ತಮ್ಮ ತಪ್ಪನ್ನು ಹೃದಯಪೂರ್ವಕವಾಗಿ ಒಪ್ಪಿಕೊಂಡಿದ್ದರು. ಈಗ ಅವರು ತಮ್ಮ ಮೊಮ್ಮಗಳಲ್ಲಿ ಹೊಸ ಆಸೆಗಳನ್ನು ನೋಡುತ್ತಿದ್ದರು. ಒಂದು ರಾತ್ರಿ ಪಾಯಲ್ ನನಗೆ, ನಮ್ಮ ಜವಾಬ್ದಾರಿ ಇನ್ನೂ ಮುಗಿದಿಲ್ಲ ಅಮಿತ್, ನಮ್ಮ ಮಗಳು ದೊಡ್ಡವಳಾಗಿ ತುಂಬ ಸಾಧನೆ ಮಾಡುತ್ತಾಳೆ, ನಾವಿನ್ನೂ ಹೆಚ್ಚು ಅವಳಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿದಳು. ಅದಕ್ಕೆ ನಾನೇನು ಕಳೆದುಕೊಂಡಿದ್ನೋ ಅದನ್ನೆಲ್ಲ ಮತ್ತೆ ಪಡೆದುಕೊಂಡಿದ್ದೀನಿ. ಈಗ ಮತ್ತೆ ಏನನ್ನು ಕಳೆದುಕೊಳ್ಳಲು ಬಿಡಲ್ಲ. ಈಗ ನಾನು, ಪಾಯಲ್ ಮತ್ತು ನಮ್ಮ ಮಗಳು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಿಲ್ಲ, ಒಂದು ಹೊಸ ದೊಡ್ಡ ಮನೆ ಮಾಡಿಕೊಂಡಿದ್ದೇವೆ. ನಮ್ಮ ಕೋಚಿಂಗ್ ಸೆಂಟರ್ ಈಗ ಶಾಲೆಯಾಗಿ ಬದಲಾಗಿದೆ. 100 ಮಕ್ಕಳು ಅಲ್ಲಿ ಓದುತ್ತಿದ್ದಾರೆ.
ನಾವೆಲ್ಲರೂ ಸೇರಿ ಕಟ್ಟಿದ ಆ ಸಂಬಂಧದ ಬೇರುಗಳು ಮತ್ತೆ ನೀರು ಹಾಕಿ ಬೆಳೆಸಿದ್ದರಿಂದ ಆ ಗಿಡ ಈಗಲೂ ಫಲ ಕೊಡ್ತಿದೆ, ನೆರಳನ್ನು ನೀಡುತ್ತಿದೆ. ಒಂದು ದಿನ ನನ್ನ ಹಳೆಯ ಸಾಮಾನುಗಳಲ್ಲಿ ನನಗೆ ಒಂದು ಚಿಕ್ಕ ಹಳೆಯ ಪೆಟ್ಟಿಗೆ ಸಿಕ್ಕಿತು. ಅದನ್ನು ತೆರೆದುಕೊಂಡಾಗ ಅದರೊಳಗೆ ಪಾಯಲ್ ಬರೆದ ಪತ್ರವಿತ್ತು. ಅವಳು ತನ್ನನ್ನು ಮನೆಯಿಂದ ಹೊರಹಾಕಲು ಸಿದ್ಧತೆ ನಡೆಯುತ್ತಿದ್ದಾಗ ಬರೆದಿದ್ದ ಪತ್ರ. ನಾನು ಆ ಪತ್ರ ಓದಿದೆ. ಅಮಿತ್, ನೀನು ಹಿಂತಿರುಗಿ ಬಂದು ನನ್ನನ್ನು ಕಂಡುಹಿಡಿಯಲಾಗದಿದ್ದರೆ ತಿಳಿದುಕೋ, ನಾನು ಯಾವತ್ತೂ ಸೋಲಿಗೆ ತಲೆಬಾಗಿಲ್ಲ. ನೀನಿಲ್ಲದಿದ್ರೂ ನಿನ್ನ ಮಗಳನ್ನು ನಾನು ನನ್ನ ಹೊಟ್ಟೆಯಲ್ಲಿ ತುಂಬ ಪ್ರೀತಿಯಿಂದ ಪೋಷಿಸಿದ್ದೇನೆ. ಯಾವಾಗಲೂ ಏನಾದರೂ ನನಗೆ ಆದರೆ ನನ್ನ ಮಗಳು ನಿನಗೆ ಸಿಕ್ಕಿದ್ರೆ ಅವಳಲ್ಲಿ ಹೇಳು, ಅಮ್ಮ ಸದಾ ನಿನ್ನ ಜೊತೆ ಇರ್ತಾಳೆ ಅಂತ ಬರೆದಿದ್ದಳು. ಈ ಪತ್ರ ಓದುವಾಗ ನನಗೆ ತುಂಬಾನೇ ಅಳು ಬಂತು. ಪಾಯಲ್ ಕೂಡ ಅಳುತ್ತಲೇ ಇದ್ದಳು. ಆ ರಾತ್ರಿ ಇಡೀ ನಾವಿಬ್ಬರೂ ಹಳೆಯದ್ದನ್ನೆಲ್ಲ ನೆನೆದು ತುಂಬ ದುಃಖಪಟ್ಟೆವು. ಇಷ್ಟು ಹತ್ತಿರ ಇರುವವರು ಯಾವತ್ತೂ ಅಷ್ಟು ದೂರ ಹೋಗುತ್ತೇವೆ ಎಂದು ಅಂದುಕೊಂಡಿರಲಿಲ್ಲ. ಎಲ್ಲವೂ ವಿಧಿಯಾಟ ಆಗಿತ್ತು. ಮನುಷ್ಯರು ಮಾಡಿದ ತಪ್ಪು, ಕರ್ಮದ ಫಲ ಅವರನ್ನು ಶಿಕ್ಷಿಸದೆ ಸುಮ್ಮನೆ ಬಿಡೋದಿಲ್ಲ. ಹಾಗಾದ್ರೆ ನನ್ನ ತಂದೆ ತಾಯಿ ಆ ಶಿಕ್ಷೆಯಿಂದ ಬಚಾವಾಗಲು ಹೇಗೆ ಸಾಧ್ಯ? ಅವರು ಮಾಡಿದ್ದು ಕೂಡ ತಪ್ಪಲ್ಲವೇ? ಇತ್ತೀಚೆಗೆ ನನ್ನ ಅಮ್ಮನಿಗೆ ಎದ್ದು ಕುಳಿತುಕೊಳ್ಳಲು ಸಹ ಆಗುತ್ತಿರಲಿಲ್ಲ. ಒಂದು ಸಂಜೆ ನಾನು ಅವರಿಗೆ ಔಷಧ ಕೊಟ್ಟಾಗ ಅಮ್ಮನ ನಡುಗುವ ಕೈ ನನ್ನ ಕೈ ಮೇಲೆ ಬಿದ್ದಿತು. ಅವರು ಮಾತು ಕಟ್ಟುವ ಧ್ವನಿಯಲ್ಲಿ ಹೇಳಿದರು, ಮಗನೇ, ನಾವೊಂದು ದೊಡ್ಡ ತಪ್ಪು ಮಾಡಿದ್ದೇವೆ. ನಿನ್ನನ್ನು ಪಾಯಲ್ನಿಂದ ದೂರ ಮಾಡಿದ್ರು ನಾವೇನೂ ಗಳಿಸಲಿಲ್ಲ ಅಂತ ಹೇಳಿ ಕಣ್ಣೀರಿಟ್ಟರು. ಹಾಸಿಗೆಯ ಮೇಲೆ ಅಮ್ಮನ ಕಣ್ಣೀರು ತಪತಪವೆನ್ನುತ್ತಿತ್ತು. ನಾನು ಅಮ್ಮನ ತಲೆಯ ಮೇಲೆ ಕೈ ಹಾಕಿ ಸವರುತ್ತಾ, ಆಗ ತಪ್ಪು ನಿಮ್ಮದಾಗಿತ್ತು, ಆದರೆ ಈಗ ನೀವು ನನ್ನ ಅಮ್ಮ. ಪಾಯಲ್ ಕೂಡ ನಿಮ್ಮನ್ನು ತನ್ನ ತಾಯಿಯಂತೆ ನೋಡಿಕೊಳ್ತಾಳೆ. ನೀವು ಕೂಡ ಅವಳನ್ನು ನಿಮ್ಮ ಮಗಳಾಗಿ ಒಪ್ಪಿಕೊಳ್ಳಿ ಅಂತ ಹೇಳಿದೆ. ಅಮ್ಮ ನಡುಗುವ ತುಟಿಗಳಿಂದ ಹೇಳಿದರು. ಪಾಯಲ್ ಮಗಳೇ, ಈ ಮಾತು ಕೇಳುತ್ತಲೇ ನನ್ನೊಳಗಿನ ಎಲ್ಲ ಕಹಿ ಕರಗಿ ಹೋದಂತಾಯಿತು. ಹೀಗಿರುವಾಗ ನನ್ನ ಮಗಳ ಶಾಲೆಯಲ್ಲಿ ಯಾರೋ ಅವಳಿಗೆ ನಿನ್ನನ್ನು ನಿನ್ನ ಅಪ್ಪ ಅಮ್ಮನವರು ಬಿಟ್ಟು ಓಡಿ ಹೋಗಿದ್ರು, ಆ ಕಾರಣದಿಂದಾಗಿ ನೀನು ಅನಾಥಾಶ್ರಮಕ್ಕೆ ಹೋಗಿದ್ದೆ. ನಂತರ ಯಾರೋ ಬೇರೆ ವ್ಯಕ್ತಿ ನಿನ್ನನ್ನು ದತ್ತು ತೆಗೆದುಕೊಂಡ್ರು. ನೋಡು, ಅವರು ಕೂಡ ನಿನ್ನನ್ನು ಮತ್ತೆ ಬಿಟ್ಟು ಓಡಿ ಹೋಗಿದ್ದಾರೆ ಅಂತ ಹೇಳಿದ್ದರು. ಇದನ್ನು ಕೇಳಿದ ನನ್ನ ಮಗಳು ಮನೆಗೆ ಬಂದು ಜೋರಾಗಿ ಅಳುತ್ತಾ, ಅಮ್ಮ, ನೀವು ಮತ್ತೆ ನನ್ನನ್ನು ಬಿಟ್ಟು ಹೋಗ್ತೀರಾ? ಅಪ್ಪ ಕೂಡ ಹೋಗಿ ಬಿಡ್ತಾರಾ ಅಂತ ಕೇಳಿದಳು. ಪಾಯಲ್ ಅವಳನ್ನು ಗಟ್ಟಿಯಾಗಿ ಎದೆಗೆ ಅಪ್ಪಿಕೊಂಡು, ನೀನು ನನ್ನ ಉಸಿರು ಕಂದ, ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ. ಯಾರೂ ನಮ್ಮನ್ನು ದೂರ ಮಾಡಿದ್ರು, ಆದರೆ ಈಗ ನಾವು ಒಟ್ಟಿಗೆ ಇದ್ದೇವೆ. ನಮ್ಮನ್ನು ಯಾರೂ ದೂರ ಮಾಡಲು ಸಾಧ್ಯವಿಲ್ಲ. ಅದೊಂದು ಕೆಟ್ಟ ಗಳಿಗೆ ಅಂತ ಸಮಾಧಾನ ಮಾಡಿದಳು. ನಾನು ಹೊರಗೆ ನಿಂತು ಎಲ್ಲವನ್ನೂ ಕೇಳ್ತಾ ಇದ್ದೆ. ನನ್ನ ಹೃದಯ ಒಡೆದಂತಾಯಿತು. ನಾನು ನನ್ನ ಮಗಳನ್ನೆತ್ತಿ ಅವಳಿಗೆ ಧೈರ್ಯ ಹೇಳಿದೆ. ಕೋಚಿಂಗ್ ಸೆಂಟರ್ನ ಓಡಾಟ, ಮನೆಯ ಜವಾಬ್ದಾರಿಗಳು, ತಂದೆ ತಾಯಿಯ ಆರೈಕೆ, ಇವೆಲ್ಲದರ ನಡುವೆ ಪಾಯಲ್ ಮತ್ತೆ ಅಸ್ವಸ್ಥಳಾದಳು. ಒಂದು ರಾತ್ರಿ ಪಾಯಲ್ಗೆ ತೀವ್ರ ಜ್ವರ ಬಂದಿತ್ತು. ನಾನು ಸಂಪೂರ್ಣ ರಾತ್ರಿ ಆಕೆಯ ತಲೆಗೆ ತಣ್ಣನೆಯ ನೀರಿನ ಪಟ್ಟಿಯನ್ನು ಇಡುತ್ತಾ ಕೂತಿದ್ದೆ. ಪಾಯಲ್ ಬಾಯಲ್ಲಿ ತನ್ನ ಮಗಳ ಹೆಸರನ್ನು ಹೇಳುತ್ತಿದ್ದಳು. ನಾನವಳ ಕೈ ಹಿಡಿದು, ಏನೂ ಆಗಲ್ಲ ಪಾಯಲ್, ನಾನು ನಿನಗೆ ಏನೂ ಆಗಲು ಬಿಡೋದಿಲ್ಲ ಅಂತ ಹೇಳಿದೆ. ಪಾಯಲ್ನ ತಲೆಯ ಬಳಿ ಆಕೆಯ ಮಗಳು ತನ್ನ ಕಾಪಿ ಪುಸ್ತಕದ ಒಂದು ಪುಟ ಹರಿದಿಟ್ಟಿದ್ದಳು. ಆ ಪುಟದ ಮೇಲೆ ತನ್ನ ಚಿಕ್ಕ ಕೈಯಲ್ಲಿ ಬರೆದಿದ್ದಳು, ಬೇಗ ಹುಷಾರಾಗುವಮ್ಮ, ನೀನಿಲ್ಲದೆ ನನಗೆ ನಿದ್ದೆ ಬರೋದಿಲ್ಲ. ಪಾಯಲ್ ಬೆಳಗ್ಗೆದ್ದ ಮೇಲೆ ಆ ಪತ್ರವನ್ನು ನೋಡಿ ನನ್ನನ್ನು ಅಪ್ಪಿಕೊಂಡಳು. ನೋಡು, ನಾವೇನನ್ನೆಲ್ಲ ಕಳೆದುಕೊಂಡಿದ್ದೇವೆ ಅಂತ ಅನ್ನಿಸುತ್ತೆ, ಆದರೆ ನನ್ನ ಮಗಳು ಬರೆದ ಕಾಗದ ಒಂದೇ ಎಲ್ಲವನ್ನು ಹಿಂದಿರುಗಿಸುತ್ತದೆ ಎಂದು ಹೇಳಿದಳು. ನನ್ನ ಅಮ್ಮನ ಆರೋಗ್ಯ ಹದಗೆಡುತ್ತಾ ಹೋಗಿತ್ತು. ಅಂತಿಮ ಕ್ಷಣದಲ್ಲಿ ಅವರು ಪಾಯಲ್ನನ್ನು ತಮ್ಮ ಬಳಿಗೆ ಕರೆಸಿಕೊಂಡು ಬಾಡಿದ ಧ್ವನಿಯಲ್ಲಿ ಹೇಳಿದರು, ಮಗಳೇ, ನೀನು ನನ್ನನ್ನು ಕ್ಷಮಿಸ್ತೀಯಾ? ನಾನು ನಿನಗೆ ತಾಯಿಯಾಗಿ ಸಂತೋಷ ನೀಡಬೇಕು ಅಂತ ಅಂದುಕೊಂಡು ನಿನ್ನನ್ನು ನರಕದ ಕಡೆಗೆ ತಳ್ಳಿದೆ. ನಿನಗೆ ನನ್ನ ಮೇಲೆ ಕೋಪ ಇಲ್ವಾ ಅಂತ ಕೇಳಿದ್ರು. ಪಾಯಲ್ ಅವರ ತಲೆ ಸವರಿ, ಅಮ್ಮ, ಹಳೆಯ ವಿಷಯಗಳ ಬಗ್ಗೆ ಯೋಚಿಸಬೇಡಿ. ನೀವು ಅಮ್ಮ, ಅಮ್ಮನ ಬಳಿ ಯಾರೂ ಕೋಪ ಮಾಡೋದಿಲ್ಲ ಅಂತ ಹೇಳಿದಳು. ಅಮ್ಮ ತನ್ನ ಮೊಮ್ಮಗಳ ಕೈ ಹಿಡಿದು, ಅಪ್ಪ ಅಮ್ಮನನ್ನು ಬಿಟ್ಟು ಎಲ್ಲಿಗೆ ಹೋಗಬೇಡ, ಅವರೇ ನಿನ್ನವರು ಅಂತ ಹೇಳಿದರು. ಅದು ಅಮ್ಮನ ಜೀವನದ ಕೊನೆಯ ದಿನವಾಗಿತ್ತು. ಅಮ್ಮನ ಅಂತ್ಯ ಸಂಸ್ಕಾರವಾಯಿತು. ಆ ದಿನ ನಾವು ಒಟ್ಟಿಗೆ ಹೊಸ ಪ್ರತಿಜ್ಞೆ ಮಾಡಿದೆವು. ಈ ಮನೆಯಲ್ಲಿ ಇನ್ನು ಮುಂದೆ ಯಾವ ಮೋಸವಿಲ್ಲ, ನಂಬಿಕೆ ಮತ್ತು ಸತ್ಯ ಮಾತ್ರ ಇರುತ್ತದೆ. ನಮ್ಮ ಮಗಳು ಮೊದಲ ಬಾರಿಗೆ ತನ್ನ ಅಜ್ಜಿಯ ಫೋಟೋಗೆ ಹೂವಿಟ್ಟಳು ಮತ್ತು ಇನ್ನು ಮುಂದೆ ನೀವು ವಿಶ್ರಾಂತಿ ಪಡೆಯಿರಿ, ನಾನು ನಿಮ್ಮ ಪಾಯಲ್ ಮಗಳನ್ನು ನೋಡಿಕೊಳ್ಳುತ್ತೇನೆ ಎಂದು ಮಾತು ಕೊಟ್ಟಳು. ಒಂದು ರಾತ್ರಿ ಆಕೆ ತನ್ನ ಕೊಠಡಿಯ ಗೋಡೆಗೆ, ನಾನು ದೊಡ್ಡವಳಾದ ಮೇಲೆ ಅಪ್ಪ ಅಮ್ಮನಿಗಾಗಿ ಒಂದು ದೊಡ್ಡ ಶಾಲೆ ಕಟ್ಟಿಸಿಕೊಡುತ್ತೇನೆಂದು ಬರೆದು ಪೋಸ್ಟರ್ ಅಂಟಿಸಿದಳು. ಪಾಯಲ್ ಅದನ್ನು ಓದಿದಾಗ ಅವಳ ಕಣ್ಣುಗಳಲ್ಲಿ ಮತ್ತೆ ಕಣ್ಣೀರು ತುಂಬಿಕೊಂಡವು. ಆದರೆ ಈ ಬಾರಿ ಆ ಕಣ್ಣೀರು ನೋವಿನಿಂದ ಬಂದಿರಲಿಲ್ಲ, ನಂಬಿಕೆಯ ಮತ್ತು ಸಂತೋಷದಿಂದ ಕೂಡಿತ್ತು. ಈಗ ಈ ಚಿಕ್ಕ ಮುರಿದ ಕುಟುಂಬ ಮತ್ತೆ ಒಂದು ದೊಡ್ಡ ಕುಟುಂಬವಾಗಿದೆ. ಅಲ್ಲಿ ಯಾವುದೇ ಅರಮನೆ ಇರಲಿಲ್ಲ, ಯಾವುದೇ ದುಬಾಯಿಯ ಆಡಂಬರ ಇರಲಿಲ್ಲ. ಇದ್ದದ್ದು ಒಂದು ಮನಸ್ಸಿಗೆ ಸಿಗುವ ಶಾಂತಿ. ಇನ್ನು ಮುಂದೆ ಯಾರು ಯಾರನ್ನು ಬಿಟ್ಟು ಹೋಗೋದಿಲ್ಲ.
ಪಾಯಲ್ ಒಂದು ದಿನ ನನ್ನೊಡನೆ ಹೇಳಿದಳು, ನಮ್ಮ ಕಥೆ ಜನರಿಗೆ ತಿಳಿಯಬೇಕು. ಯಾಕಂದ್ರೆ ಇನ್ನೂ ಯಾರಾದರೂ ಪಾಯಲ್ ಒಬ್ಳಾಗಿ ಉಳಿಯಬಾರದು. ತಾಯಿ ತಂದೆ ತಮ್ಮ ಮಕ್ಕಳಿಂದ ದೂರವಾಗಬಾರ್ದು. ನಾನು ಆಕೆಯ ಕೈ ಹಿಡಿದು ಹೇಳಿದೆ, ಈ ಕಥೆ ನಮ್ಮ ಕಣ್ಣೀರುಗಳಿಂದ ಬರೆಯಲಾಗಿದೆ. ಇದನ್ನು ಓದಿದವನು ಸಂಬಂಧಗಳ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಈ ಕಥೆಯಲ್ಲಿ ಕೇವಲ ಒಂದು ಕುಟುಂಬದ ನೋವಿಲ್ಲ, ಇದರಲ್ಲಿ ಪ್ರತಿಯೊಂದು ಸಂಬಂಧದ ನಿಜವಾದ ಪ್ರತಿಬಿಂಬವಿದೆ. ಮೋಹ, ದುರಾಸೆ ಮತ್ತು ಸುಳ್ಳಿನ ಜಾಲದಲ್ಲಿ ಸಂಬಂಧಗಳು ಒಡೆದು ಹೋಗುತ್ತವೆ. ಈ ಕಥೆ ಹೇಳುತ್ತದೆ, ಯಾವುದೇ ಸಂಬಂಧ ಪರ್ಫೆಕ್ಟ್ ಆಗಿರೋದಿಲ್ಲ, ಆದರೆ ಪ್ರೀತಿ ಮತ್ತು ಕ್ಷಮೆ ಇದ್ರೆ ಆ ಸಂಬಂಧ ಮತ್ತೆ ಹುಟ್ಟಿ ಬರಬಹುದು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.